त्रैगुण्यवर्तितमयं उमद्यमीशं वन्दे भवघ्नममरासुरसिद्धं नारायणं नमस्कृत्य नरं चैव नरोत्तमम् ಬ್ರಾಹ್ಮಣ್ಯ ತ್ಯಾಗ ಹೋಗುತ್ತೆ ಬ್ರಾಹ್ಮಣ್ಯ ಬಿಟ್ಟು ಹೋಗುತ್ತೆ ಎಂಬ ಕಾರಣಕ್ಕೋಸ್ಕರವಾಗಿ ಏನ್ ಮಾಡಲಿಲ್ಲ, ಸ್ವತಃ ತಾವೇ ಕೆಲಸ ನಡೆಯಲಿಲ್ಲ. ಬ್ರಾಹ್ಮಣ್ಯ ಉಳಿಸ್ಕೋಬೇಕು ಅಂತ ಹಿಡಿದ್ರೆ ಏನಾಗುತ್ತೆ, ಎರಡು ಬಿಡ್ತಾರೆ ಕೈಯಲ್ಲಿ ಗೊತ್ತಲ್ಲ. ಈಗ ಬ್ರಾಹ್ಮಣ್ಯ ಹೊಡೆದ ನಿಷಿದ್ಧವಾದ ಕೆಲಸ, ಸ್ಮೋಕಿಂಗ್ ಎಲ್ಲ ಮಾಡ್ತಾ ಕಾಮನ್ನ ಆಗಷ್ಟರ ಮಟ್ಟಿಗೆ ದುರಭ್ಯಾಸ ಬಂದಿದೆ. ಹೇಳ್ತಾರೆ ಬ್ರಾಹ್ಮಣ್ಯ ತ್ಯಾಗವಾಗಬಾರ್ದು. ಅದೇನು ಬೃಹಸ್ಪತಿ ಆಚಾರ್ಯರು ಮೂಲತಃ ದೊಡ್ಡ ವ್ಯಕ್ತಿಗಳು, ಅದಕ್ಕೋಸ್ಕರನೇ ಅಷ್ಟು ಕೋಪ ಎಲ್ಲ ಬಂದರೂ ಕೂಡ ಕಂಟ್ರೋಲ್ ಮಾಡಿದ್ರು. ದಮ, ಅದೇ ದಮ. ಆದರೆ ಇದಿಷ್ಟು ಕೂಡ ಮಾಡಿದ ದೊಡ್ಡ ತ್ಯಾಗ, ದೊಡ್ಡ ಹಠ, ಧರ್ಮ ಬಿಡದಂತೆ ಹೇಳಿ ತಿಳಿಸ್ಕೊಟ್ರು. ಧರ್ಮ ಬಿಡದಂತೆ ಒಂದು ಇಮಿಡಿಯೇಟ್ ಆಗಿ ಹೇಳ್ತಾರೆ. ಮುಂದೆ ಇಮಿಡಿಯೇಟ್ ಉತ್ತರ ಇದೆ. ಪಾತ್ರ ಇಷ್ಟು ಭೀಮಸ್ಯ ಭಯಾತ್ ಪಾದವು ಪ್ರಣಮ್ಯ ಚ ಶರಣಾರ್ಥಂ ಯಾಚಿತತ್ವ ಅಪುತ್ರೋ ಯುಹೇ ಹರಿ. ಇಷ್ಟು ಬ್ರಾಹ್ಮಣ್ಯ ತ್ಯಾಗದ ಬಗ್ಗೆ ಭಯ ಇದ್ದವರು ಯಾಕೆ ಯುದ್ಧ ಮಾಡಿದ್ರು ಮುಂದೆ ಅಂತ ಪ್ರಶ್ನೆ ಬಂತು. ಯಾಕೆ ಯುದ್ಧ ಮಾಡಿದ್ರು ಅದಕ್ಕೆ ಹೇಳ್ತಾರೆ. ಬ್ರಾಹ್ಮಣ್ಯ ಯುತ ಧಾರ್ತರಾಷ್ಟ್ರ ಇಷ್ಟು ಭೀಮಸ್ಯ ಭಯಾತ್ ಪಾದವು ಪ್ರಣಮ್ಯ ಚ. ಯಾವಾಗ ನೀವು ಎರಡು ತೊಡೆ ಮುರಿತೇನೆ ಅಂತ ಹೇಳಿ ದುರ್ಯೋಧನನಿಗೆ ಹೇಳಿ, ವಿಷಾತನ ಎದೆ ಸೀಳ್ತೀರಿ ಅಂತ ಹೇಳಿ, ಉಳಿದವ್ರನ್ನ ಕೊಲ್ತೀನಿ ಅಂತ ಹೇಳಿದಾಗ ಅವರೆಲ್ಲ ಆಗ ಭಯ ಹೊತ್ಕೊಂಡು ಅವ್ರೇನು ಮಾಡಿದ್ದಾರೆ, ಈಗ ನಮ್ಮ ರಕ್ಷಣೆ ಆಗಬೇಕು ಅಂತ ದ್ರೋಣಾಚಾರ್ಯರು ಎರಡು ಪಾದವು ಪ್ರಣಮ್ಯಚ ಹೋಗಿ ಕಾಲು ಹಿಡ್ಕೊಂಡು ಗಟ್ಟಿಯಾಗಿ ಕೇಳ್ಕೊಂಡು ನಮ್ಮನ್ನು ಕಾಪಾಡಿ. ಆಗೇನು ಮಾಡಿದ್ರು ಅವರು, ಅಭಯ ಕೊಡಬೇಕಾದ ದೊಡ್ಡ ಅಭಯದಾನ ಅಂತ ದಾನ, ಅಭಯದಾನ ಅಂತ ಹೇಳಿ. ಅದು ಯಾರೇ ರಕ್ಷಣೆ ಕೇಳಿದ್ರು ಇಲ್ಲ ಅಂತ ಹೇಳಬೇಕು, ಹೋಗ್ಬಾರ್ದು. ನಮ್ಮಿಂದ ಆದಷ್ಟು ಕೊಡ್ಬೇಕು. ಎಲ್ಲ ಮಾಡೋಕ್ಕಾಗದೆ ಹೋದ್ರು ಕೂಡ ಸ್ವಲ್ಪ ಆದ್ರೂ ಕೂಡ ಮಾಡ್ಬೇಕಂತ. ಎಲ್ಲ ದಾನಕ್ಕಿಂತ ದೊಡ್ಡ ದಾನ ಯಾವುದು ಅಂತ ಕೇಳಿದ್ರೆ ಅಭಯದಾನ. ಅದಕ್ಕಿಂತ ದೊಡ್ಡದು ಜ್ಞಾನದಾನ. ಅದಕ್ಕೆ ದೇವರಿಗೆ ಯಾವ್ದಿರುತ್ತೆ, ಯಾವಾಗಲೂ ಜ್ಞಾನ ಮುದ್ರೆ ಅಭಯ ಮುದ್ರೆ ಇರುತ್ತೆ. ಜ್ಞಾನ ಮುದ್ರ ಅಭಯ ಮುದ್ರೆ ಇರುತ್ತೆ. ಆ ದೃಷ್ಟಿಯಿಂದ ಅಭಯ ಕೊಡಬೇಕು. ಅವರು ಕೊಟ್ಬಿಟ್ಟು, ಆದರೆ ಅಯೋಗ್ಯರಿಗೆ ಕೊಡಬಾರ್ದು, ಅದು ಕೊಟ್ಟು, ಅದು ತಪ್ಪಾಯಿತು. ಅಯೋಗ್ಯರಿಗೆ ಕೊಡಬಾರ್ದಾಗಿತ್ತು. ಅದಕ್ಕೇನಾಯ್ತು, ಇವೆಲ್ಲ ಕಾರಣ, ಇವೆಲ್ಲ ಧರ್ಮ ಪ್ರಾರಬ್ಧಾದಿಗಳ ಕಾರಣದಿಂದ ಹಾಗೆ ಮಾಡಿ ಅದು ಸ್ವಲ್ಪ ಲಿಮಿಟೇಷನ್ ಆದ್ರೆ ಅವ್ರು ಏನು ಮಾಡಿದ್ರು, ಇಷ್ಟಾದರೂ ಕೂಡ ಒಂದು ಗಮನಿಸ್ಬೇಕಲ್ಲಿ. ಇಷ್ಟು ಮಾಡಿದ್ರು ಕೂಡ ಅವ್ರಿಗೆ ಯುದ್ಧದಲ್ಲಿ ಗೆಲುವಾಗಲಿ ಅಂತ ಮಾಡಲಿಲ್ಲ. ಗೊತ್ತಾಯ್ತಾ, ಗೆಲುವಾಗಲಿ ಅಂತ ಮಾಡಲಿಲ್ಲ. ಮತ್ತು ಭೀಮ ಪಾಂಡವರಿಗೆ ಕೆಟ್ಟದಾಗಲಿ ಅಂತ ಹೇಳಿ ಇದು ಆದ್ರೂ ಮಾಡಲಿಲ್ಲ. ಒಮ್ಮೆ ಮಾತು ಬರ್ತಿದ್ರು ಕೂಡ ಅವ್ರ ಮುಖ್ಯ ಉದ್ದೇಶ ಏನಾಗಿತ್ತು, ಕೊಟ್ಟು ಮಾತು ಉಳಿಸ್ಕೊಳ್ಳೋದು ಅಷ್ಟೇ ಹೊರತು ಗೆಲುವು ತಂದು ಕೊಡುತ್ತೆ ಅಂತ ಮಾತು ಕೊಡ್ಲಿಲ್ಲ. ಮತ್ತೆ ಎಷ್ಟು ಕೇಳಿದ್ರು ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗೆದ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಕೈಲಾದಷ್ಟು ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರೆ ಹೊರತು ಅಶ್ಯೂರ್ ಮಾಡಲಿಲ್ಲ ಯಾವಾಗ. ಇದು ಬಹಳ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ಆ ಮಟ್ಟಿಗೆ ಅವ್ರು ಏನು ಮಾಡಿದ್ರು, ಧರ್ಮ ಉಳಿಸ್ಕೊಂಡು. ಇದು ಅಯೋಗ್ಯರಿಗೆ ರಕ್ಷಣೆ ಕೊಟ್ಟರು ಎಂಬುದು ಒಂದು ಭಗವತ್ ಸಂಕಲ್ಪ ಎಲ್ಲ ಸೇರಿದೆ. ಆದರೆ ಅಂಥ ಹೊತ್ತಿನಲ್ಲೂ ಕೂಡ ಅವರು ಮುಖ್ಯವಾದ ಧರ್ಮವನ್ನು ಕೈ ಬಿಡಲಿಲ್ಲ. ಇದು ಅಯೋಗ್ಯರಿಗೆ ಒಳ್ಳೇದಾಗಲಿ ಎಂಬ ಭಾವನೆ ಮಾಡ್ಕೊಳ್ಳಿಲ್ಲ. ಬಹಳ ಮುಖ್ಯವಾದ ಅಂಶ. ಮುಂದೆ ನೋಡ್ತೀವಿ ನಾವು ಬೇಕಾಗ್ತದೆ. ಯಾರು ಯಾವ್ದನ್ನ ಹೌದು ಆ ರೀತಿ ಮಾಡೋದು ನಮ್ಮ ಪದ್ಧತಿ ಅಂತ ಕೇಳಿದ್ರೆ ಶಾಸ್ತ್ರ ಹೈಯೆಸ್ಟ್ ಇದ್ರಲ್ಲಿ ಮಾಡ್ಲಿಕ್ಕೆ ಬರುತ್ತೆ. ಅದು ಹೈಯೆಸ್ಟ್ ಇದರಲ್ಲಿ ಇವತ್ತು ಜೀಡ್ ಮಾಡಿರ್ತೀರಿ, ಬಾಯಿ ಮಾಡ್ಲಿಕ್ಕಾಗಲ್ಲ. ಯಥಾ ಪ್ರಕಾರ ಏನಿದೆ ಪ್ರೊಸೀಜರ್ ಇದೆ. ಅಡ್ಮೆಂಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಕೈಲಿ ತಿಂತ್ಕೊಬಿಟ್ಟು ಅಡ್ಮೆಂಟ್ ಆಗಲ್ಲ, ಅದೆಲ್ಲ ರಿಜಿಸ್ಟ್ರೇಷನ್ ಆಗಲ್ಲ. ಅದು ಪದ್ಧತಿ ಇದೆ, ಅದು ಸುಲಭ ಅಲ್ಲ. ಮಾತು ಅದಕ್ಕೆ ಹಿಂದೆ ನಾವು ಮಾತು ಕೊಟ್ಟ ಏನ್ ಮಾಡ್ತಾ ಇದ್ರು ಅವರು, ಸಾಮಾನ್ಯವಾಗಿ ಮಾತಿಗೋಸ್ಕರ ಅಷ್ಟು ಬೆಲೆ ಕೊಡ್ತಿದ್ರು. ದಶರಥ ರಾಜ ಅವರ ಕಥೆ ಕೇಳಿದ್ದೇವೆ ನಾವು. ಅದು ಕೆಲವೊಮ್ಮೆ ಮಾತು ತಪ್ಪಬಹುದು ಅಂತ ಶಾಸ್ತ್ರ ಇದೆ, ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಶುದ್ಧ ಧರ್ಮ, ಭಾರಿ ಶುದ್ಧ ಧರ್ಮ. ಧರ್ಮಸ್ಯ ಅಂತಲ್ಲ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ. ಧರ್ಮದ ರಹಸ್ಯ, ಅದು ದೊಡ್ಡ ನಿರ್ಣಯ. ಅದು ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಸಾಧ್ಯವಾಗೋದಿಲ್ಲ. ಯಾರಿಗೆ ಸಾಧ್ಯವಾಯಿತು, ಭೀಮಸೇನ ದೇವರು ಮಾತ್ರ. ಪ್ರಜೆಗಳು ಮಾತ್ರ ಏನ್ ಮಾಡ್ತಾರೆ, ಯಾವ ಕಾಲಕ್ಕೂ ತಪ್ಪದಿಲ್ಲ. ಉಳಿದವರು ಸಾಲುಗಳೆಲ್ಲ ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದವರು ಒಂದು ಕ್ಷಣದಲ್ಲಿ ತಪ್ಪಿತ್ತು. 100% ಏನಾಗ್ತಲ್ಲ ಆ ಟೈಪ್ ಆಯ್ತು ಅಷ್ಟೇ ಹೊರತು ಪೂರ್ತಿ ಧರ್ಮ ಉಳಿಸ್ಕೊಂಡವರು ಅಲ್ಲ, ಆದರೆ ನಮ್ಮಂತೆ ಬಿಟ್ಟವರು ಅಲ್ಲ.
ಭಾಳ ಹೈಯೆಸ್ಟ್ ಲೆವೆಲಲ್ಲೇ ನಡ್ಕೊಂಡು ತನ್ನ ನಾಗರಣ್ಯಾತ್ ಧನರಪ್ಯಸವು ಅದನ್ನು ಯುದ್ಧ ಮಾಡಲಿಲ್ಲ, ಧನಸ್ಸನ್ನು ಹಿಡಿಲೇ ಇಲ್ಲ. ಹೇಳ್ಕೊಳ್ಳಕ್ಕೆ ಹೇಳಿದ ಧನಸ್ಸನ್ನೇ ಹೊರತು ತಾವು ಉಪಯೋಗಿಸಕ್ಕೆ ಧನಸ್ಸು ಹಿಡಿಯಲೇ ಇಲ್ಲ. ಭಾರತರಾಷ್ಟ್ರ ಇತ್ತು ಭೀಮಸ್ಯ ಅಯಾತ್ ಪಾದೌ ಪ್ರಣಮ್ಯ ಚ ಶರಣಾರ್ಥಂ ಯಾಚಿತತ್ವ ಸಪುತ್ರೋ ಯುಯುಧೇ ಹರಿಹಿ. ಆದ್ದರಿಂದ ತಮ್ಮ ಮಗ ಅಶ್ವತ್ಥಾಮರ ಸಮೇತವಾಗಿ ಅದೂ ಕಾರಣ ಕೊಟ್ಟು ಅಶ್ವತ್ಥಾಮಾಚಾರ್ಯ ಅದಕ್ಕೆ ಕೊಡಬೇಕಾಗಿತ್ತು ಅಂದರೆ ರಕ್ಷಣೆ ಮಾಡಿ ಮಾತು ಕೊಟ್ಟಿದ್ದರಿಂದ ತಮ್ಮ ಮಗನ ಸಮೇತ ತಮ್ಗೆ ಏನು ಸಾಧ್ಯ ಆಗುತ್ತೆ ಆಲ್ ಇದು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ಸೈನ್ಯ ಸಮೇತ ಬರ್ತಾರಲ್ಲ ರಾಜರು, ಹಾಗೆ ತಮ್ಮ ಮಗನ ಕರ್ಕೊಂಡು ಬಂದರು. ಎಲ್ಲ ಬ್ರಾಹ್ಮಣರು ಕರ್ಕೊಂಡು ಬರಲಿಲ್ಲ. ಬ್ರಾಹ್ಮಣರು ಕೊಟ್ಟು ಡೌರು ತಂದು ಹೋಗಲಿಲ್ಲ. ಏನು ಮಾಡಿದ್ರು ಅವರು ವಿತಿನ್ ಲಿಮಿಟೇಷನ್ ಮಾಡ್ಕೊಂಡು ಬಂದರು. ಅದು ಬೇಡ ಹೇಳ್ತಿರೋದು ಏನೀಗ ಬ್ರಾಹ್ಮಣ್ಯ ಹೋಗೋದು ಬೇರೆ, ಹೋಗಬಾರ್ದು ಅಂತಾನೆ ಶಾಲೆ ಮಾಡಿದ್ರು. ಎಲ್ಲಿವರೆಗೆ ಆಗ್ಬೇಕಿತ್ತು ಆಯ್ತು ಮುಂದೆ ಅವರು ಹಿಂಸೆ ಉದ್ದೇಶ ಮಾಡಿದ್ರೆ ಬಿಟ್ಬಿಟ್ಟು ಅದು ಬರುತ್ತೆ ಮುಂದೆಲ್ಲ. ಶರಣಾರ್ಥಂ ಯಾಚಿತತ್ವ ಸಪುತ್ರೋ ಯುಧೇ ಪರೈಹಿ ಏವಂ ಹರೀಚ್ಛಯೈವಾಸೌ ಶಾಸ್ತ್ರಂ ಧರ್ಮೌಪೇವಾ. ಭಗವಂತನ ಸಂಕಲ್ಪ ದ್ರೋಣಾಚಾರ್ಯ ಬಂದಾಗಲೇ ಗೋ ಕೇಳಲಿಕ್ಕೆ ಬಂದರೆ ನಾನು ತಿಳಿದೋ ಇಷ್ಟೇ, ಏನು ಬೇಕಾದ್ರೆ ಆರಿಸ್ಕೊಳ್ಳಿ ಅಂತೇಳಿ ವಿದ್ಯೆ ಅವರು ಆರಿಸ್ಕೊಂಡು ತತ್ವವಿದ್ಯೆ ಜೊತೆಗೆ ಏನು ಹೇಳಿದ್ರು ಧನುವಿದ್ಯೆ ಹೇಳ್ಕೊಟ್ಬಿಟ್ಟು ತಯಾರು ಮಾಡಿದ್ರು. ಇದೆಲ್ಲ ಅರ್ಥ ಮಾಡ್ಕೊಂಡು ದೇವರ ಸಂಕಲ್ಪ ಮುಖ್ಯವಾಗಿದ್ದಲ್ಲ. ಭಾರಿ ದೊಡ್ಡವರು ತಪ್ಪು ಮಾಡ್ತಾರೆ, ದೇವರ ಸಂಕಲ್ಪ ಎಲ್ಲ ಮಾಡೋದಕ್ಕೂ ಅದೇ ಕಾರಣ. ದೊಡ್ಡವರು ವಿಶೇಷ ಒಂದು ಕಾರಣ ಇರ್ತದೆ, ಅದಕ್ಕೋಸ್ಕರ ಮಾಡಿಸಿದ್ದ. ದುಟೋದಸ್ತು ದಿವಾರಾತ್ರಂ ತಪ್ಯಮಾನ ಪರಾಭವಾತ್ ಭೀಮಾರ್ಜುನ ಪರಂ ದೃಷ್ಟ ಚೈಚ್ಛತ್ ಪಾಂಡವ ಸಂಶ್ರಯಂ. ಈ ಕಡೆಗೆ ದ್ರುಪದ ರಾಜ ಅಲ್ಲೇನೋ ಒಪ್ಕೊಂಡು ಹೊರಟ, ಆದರೆ ಮನಸ್ಸು ಕೇಳಲಿಲ್ಲ. ಅವಮಾನ ಆಯ್ತು ಅಂತ ತಿಳ್ಕೊಂಡ. ಇದು ಸಾಮಾನ್ಯ ಸಜ್ಜನರ ಸೇಡು ಬರೋದಿಲ್ಲ, ಬಂದಿರೋ ವಿಶೇಷ ಕಾರಣ ಇರುತ್ತೆ. ಏನು ತಪ್ಪು ಮಾಡಿದ್ದೆ ಶಿಕ್ಷೆ ಕೊಟ್ಟರು ಹೋಗ್ತಾ ಇತ್ತು, ಬಿಡಲಿಲ್ಲ. ದಿವಾರಾತ್ರ ಹಗಲೂ ರಾತ್ರಿ ಅಂತ ಹೇಳ್ತೀವಲ್ಲ, ಹಗಲೂ ರಾತ್ರಿ ದಿವಾರಾತ್ರ ಹಗಲೂ ರಾತ್ರಿ ಕೂಡ ಪರಾಭವಾತ್ ತಪ್ಯಮಾನ. ಎಂಥ ಸೋಲು ನನಗೆ ಬಂತಲ್ಲ. ಜನ ಅಂದ್ರೆ ಎಷ್ಟೋ ಸಲ ಸೋತಿದ್ರು, ಸೇರಿ ಬರಲಿಲ್ಲ. ಇವ್ರಿಗೆ ಸೋತಿಗೆ ಸೇಡು ಬಂತು. ಇವ್ರು ಆ್ಯಕ್ಚುಲಿ ಭಾರಿ ದೊಡ್ಡವರು ತಾರತಮ್ಯದಲ್ಲಿ, ಎಲ್ಲ ದೃಷ್ಟಿಗೂ ದೊಡ್ಡವರು. ಅದು ಬಂತು, ಅದೇ ಹರಿಚ್ಛಾದ ಕರ್ಮ. ಭೀಮಾರ್ಜುನ ಬಲಂ ದೃಷ್ಟ್ವಾಚ ಐಚ್ಛತ್ ಪಾಂಡವ ಸಂಸ್ಥೆಯ ತೋರಿಸಿದ್ದು ಆ್ಯಕ್ಚುಲಿ ಪಾಂಡವರು ಹಿಡಿದ ಸೇನವರು. ಇಂಥ ಪಾಂಡವರನ್ನೇ ನಾನು ಆಶ್ರಯಿಸಿಬಿಡ್ತು. ದ್ರೋಣರೇ ಸೇಡು ತೀರಿಸೋದು ಈ ಯೋಚನೆ ಮಾಡಿದ್ದು. ದ್ರೋಣರು ಸೇಡು ತೀರಿಸೋಬೇಕು, ಅದಕ್ಕೆ ಬೇರೆಯವರಿಂದ ಯಾರು ಆಗೋದಿಲ್ಲ. ಈಗ ಗೊತ್ತಾಯ್ತಾ? ಆದರೆ ಯಾರು ಹಿಡಿಬೇಕೀಗ? ಯಾರು ಅವ್ರನ್ನೇ ಹಿಡಿಬೇಕು. ನಾನೀಗ ಹಿಡಿದವ್ರನ್ನೇ ಹಿಡಿಬೇಕು. ಆ ಮೂಲಕ ಕೆಲಸ ಮಾಡಿಸ್ಬೋದು. ಸಂಕಲ್ಪ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಭೀಮಾರ್ಜುನ ಬಲಂ ದೃಷ್ಟ್ವಾಚ ಐಚ್ಛತ್ ಪಾಂಡವ ಸಂಸ್ಥೆಯಂ. ಭೀಮಾರ್ಜುನರ ಬಲ ನೋಡಿ ಭಾರಿ ಇದಾಯ್ತು. ಜರಾಸಂಧನಿಗೆ ಹೆಂಗೆ ಹೋಗ್ತಾ ಇದ್ದಾರಲ್ಲ, ಇವ್ರ ಬಲ ಕಂಡ ಮೇಲೆ ಯಾಕೆ ಬಿಡಬಾರ್ದು ಅಂತ ಹಿಡಿಯೋರು ಮುಂದೆ ಮಾಡ್ತಾನೆ ಕೆಲಸ. ಆಮೇಲೆ ಜರಾಸಂಧ ಕಂಡ್ರೆ ಹೋಗೋದಿಲ್ಲ. ಯಾಕೆ ಇವ್ರಿಗೆ ಕಾಂಟ್ಯಾಕ್ಟ್ ಯಾವಾಗ ಸಿಕ್ಬಿಡ್ತೋ ದೊಡ್ಡ ಬಲಾಟರ ಸಹವಾಸ ಸಿಕ್ಕಾಗ ಅವ್ರು ಬಿಟ್ಟು ಬಿಡ್ತಾರೆ. ಅದು ಅನಿವಾರ್ಯವಾಗಿತ್ತು. ಮಾಡಿದ್ದಾರೆ. ಸಂಬಂಧೀತಿ ಅರ್ಜುನ ವಚಃ ಕೀರ್ಷು ಸತ್ಯಮೇವ ಚ ಮಾರ್ಧವಂ ಚಾರ್ಜುನೇ ದೃಷ್ಟ್ವಾ ಸುತಾಮೈಚ್ಛತ್ತದರ್ಥತಃ. ಅರ್ಜುನ ಏನ್ ಮಾಡ್ದ? ಭೀಮಸೇನರು ಹಡಿಸಿರ್ಬೇಕಾದ್ರೆ ಸಂಬಂಧ ಯೋಗ್ಯ ತಾತಸ್ಯ. ಸಂಬಂಧ ಯೋಗ್ಯ ಅಂತ ಮಾತನ್ನು ಗಟ್ಟಿ ಸಂಬಂಧನೇ ಮಾಡಬೇಕು. ಸಂಬಂಧನೇ ಮಾಡ್ಬೇಕಾಗಿ ಸಂಬಂಧ ಬೆಳೆಸಿದ್ರು ಅಂತ ಹೇಳೋದಿಲ್ಲ. ಸಂಬಂಧ ಬೆಳೆಸೋರು ಏನು ಬೀಗರಾದ್ರು ಅಂತ. ಸಂಬಂಧ ಬೆಳೆಸೋದಕ್ಕೆ ಮೀಡಿಯಂ ಸಂಬಂಧ ಮಾಡಿದ್ರು, ಸಂಬಂಧ ಬೆಳೆಸಿದ್ರು, ಸಂಬಂಧ ಕಳ್ಕೊಂಡ್ರು, ಪದಗಳಿಂದ ಅರ್ಥ ಇದೆ. ಅದಕ್ಕೆ ಸಂಬಂಧ ಮಾಡ್ಕೋಬೇಕು. ಅರ್ಜುನ ಹೇಳಿದ್ದ ಸಿದ್ಧ ಮಾಡ್ಕೋಬೇಕು. ಮತ್ತೆ ಅರ್ಜುನಲ್ಲಿ ಮಾರ್ಧವಂ ಚಾರ್ಜುನೇ ದೃಷ್ಟ. ಅರ್ಜುನ ಎಷ್ಟು ಮೃದುವಾದ ವ್ಯಕ್ತಿ. ಗುರುಗಳ ಸಂಕಲ್ಪ ಸತ್ವಾಸ್ತ್ರ ಮಾತ್ರ ಅಷ್ಟು ಮಾಡ್ತಾನೆ. ಹಿಡ್ಕೊಟ್ಟಿದ್ದು ಅರ್ಜುನ. ಸಿಟ್ಟಿಗಳು ಜಾಸ್ತಿ ಬರಬೇಕಾಗಿತ್ತು. ನಿಲ್ಲಿಸೋದು ಅವರು. ರಾತ್ರಿ ಏನು ದೇವರ ಸಂಕಲ್ಪ ಹೇಗಿರುತ್ತೆ ಅಂದರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಇಂಥರಲ್ಲೇ ಹೋಗ್ಬೇಕು ಅಂತ ಏನೇ ಇಲ್ಲ. ಯಾರು ಭಾರಿ ಕೆಟ್ಟ ಕೆಲಸ ಮಾಡಬೇಕು ಪ್ರೀತಿ ಬಂದು, ಒಳ್ಳೆ ಮಾಡ್ಬೇಕು ಕೆಟ್ಟ ಬುದ್ಧಿ ಬರೋದು, ಇದೆಲ್ಲ ಕೂಡ ದೇವರು ನಮ್ಮ ಕೈಲಿ ಇರೋದೇ ಇಲ್ಲ. ಅದಕ್ಕೆ ಸಾಕ್ಷಿ. ಪುತ್ರಂಚ ದ್ರೋಣ ಹಂತಾರಂ ಇಚ್ಛನ್ ವಿಪ್ರ ವರೌ ಯಯೌ ಯಾಜೋಪಯಾಜೋ ಆನೀಯ ಅಥ ಅರ್ಜುನೇನ ಗವಾಂ ನೃಪ. ಆ ಯೋಚನೆ ಮಾಡ್ದ, ನನಗೊಬ್ಬ ಮಗ ಬೇಕು. ಅರ್ಜುನ ಏನು ಹೇಳಿದ? ಸಂಬಂಧಿ ಸತ್ಯ ಮಾಡಬೇಕು. ಅದಕ್ಕೋಸ್ಕರ ಒಬ್ಬ ಮಗಳು ಬೇಕು ನನಗೆ. ಮಾರ್ಧವಂಚ ಅರ್ಜುನೇ ದೃಷ್ಟ ಸುತಾಮೈಚ್ಛ ತದರ್ಥ. ಸುತ ಅಂದ್ರೆ ಮಗ, ಸುತ ಅಂದ್ರೆ ಮಗಳು. ಒಬ್ಬ ಮಗಳು ಬೇಕು. ಅರ್ಜುನ ಕೊಡ್ಲಿಕ್ಕೆ ಒಬ್ಬ ಮಗಳು ಬೇಕು. ದ್ರೋಣರು ಕೊಡ್ಲಿಕ್ಕೆ ಒಬ್ಬ ಮಗ ಬೇಕು ಎಂದು ಸಂಕಲ್ಪ ಮಾಡ್ದ. ಪುತ್ರಂಚ ದ್ರೋಣ ಹಂತಾರ ಇಚ್ಛನ್ ವಿಪ್ರವರವ್ಯಯ. ಇದು ಸುಲಭದ ಕೆಲಸ ಅಲ್ಲ. ಇದೀಗ ಬಹಳ ಹುಷಾರ ಮಾಡ್ಬೇಕು. ಅರ್ಜುನ ದೊಡ್ಡವನು, ಗೊತ್ತಾಯ್ತಾ? ಈ ಮಗಳು ಬಿಟ್ಟು ಅಡಿ ಆಗ್ಬೇಕಾಗ್ತದೆ. ದ್ರೋಣಾಚಾರ್ಯ ಇಷ್ಟು ಪ್ರಬಲ, ಅವ್ರನ್ನ ಕೊಲ್ತಕ್ಕಂಥ ಮಗ ಹುಟ್ಟಬೇಕು.
ಸಣ್ಣ ಕೆಲಸದಿಂದ ಆಗೋದಿಲ್ಲ, ದೊಡ್ಡ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿ ದೊಡ್ಡ ಯಾಗನೇ ಮಾಡಬೇಕಾಗೋಸ್ಕರ. ಇವತ್ತು ಯಾಗದಿಂದ ಸಿದ್ಧಿ ಎಂಬುದಕ್ಕೆ ಸಾಕ್ಷಿ ಇದೆ. ಅದಕ್ಕೆ ವಿಪ್ರ ವರವು ವಿಪ್ರ ಶ್ರೇಷ್ಠರು ಯಾರವರು? ಯಾಜೋಪಯಾಜವು. ಅದಕ್ಕೆ ಯಾವುದೇ ಕೆಲಸ ಮಾಡಿಸ್ಬೇಕಾದ್ರೆ ಹೋಮ ಎಷ್ಟು ಮುಖ್ಯನೋ ಮಾಡಿಸೋರು ಅಷ್ಟೇ ಮುಖ್ಯ. ಅವರಲ್ಲಿ ಸಿದ್ಧಿ ಇಲ್ಲದೆ ಹೋದ್ರೆ ಏನು ಕೆಲಸಕ್ಕೆ ಬರೋದಿಲ್ಲ. ಅವರ ಸಿದ್ಧಿ ಇರಬೇಕು. ಅದು ಇವತ್ತು ಏನಾಗ್ಬಿಟ್ಟಿದೆ, ಯಾರು ಕರ್ಕೊಂಬನ್ನಿ, ಅಲ್ಲ ಯಾರು ಸಿಕ್ಕರವ್ರು, ಯಾರು ಫ್ರೀ ಇದ್ದಾರೆ ಕರ್ಕೊಂಬನ್ನಿ. ಯಾರು ಫ್ರೀ ಇರ್ತಾರೆ ಸಾಮಾನ್ಯ? ಯಾರು ಫ್ರೀ ಇರ್ತಾರೆ? ಅವ್ರಿಗೆ ಒಳ್ಳೆ ಹೆಸರು ಎಲ್ಲ ಮಾಡ್ಸಕ್ಕೆ ಬರೋದಿಲ್ಲ, ಅವ್ರಿಗೆ ಜನ ಹೋಗೋದಿಲ್ಲ, ಫ್ರೀ ಸಿಗ್ತಾರೆ ಅಷ್ಟೇ. ಡಾಕ್ಟರ್ ಫ್ರೀ ಇದ್ದಾರೆ ಅಂದ್ರೆ ಪೇಷಂಟ್ ಬರ್ತಾ ಇಲ್ಲ ಅಂತ ಗೊತ್ತಾನೆ. ಅದಕ್ಕೆ ಯಾವಾಗಲೂ ಕೂಡ ಏನು ಮಾಡಬೇಕು? ಒಳ್ಳೆಯವ್ರು ಹಿಡಿಬೇಕು. ಒಳ್ಳೆ ಸ್ಥಳ ಕ್ಲಬ್ಬಲ್ಲಿ ಮಾಡಿ, ಇಷ್ಟೆಲ್ಲ ಪಾಮಾರು ಕ್ಲಬ್ಬಲ್ಲಿ ಮಾಡಿಬಿಟ್ಟ ಹೋಯ್ತು. ಮತ್ತೆ ಒಳ್ಳೆ ಜಾಗ, ಒಳ್ಳೆ ಗುರುಗಳು, ಒಳ್ಳೆ ಉದ್ದೇಶ, ತಾನು ಒಳ್ಳೆಯವನಾಗಿರ್ಬೇಕು, ಎಲ್ಲರ ಮಧ್ಯೆ ಯಜಮಾನ, ತಾನು ಶ್ರೇಷ್ಠವಾಗಿರ್ಬೇಕು, ಸರಿಯಾದ ಶಾಸ್ತ್ರ ಪ್ರಕಾರ ನಡ್ಕೊಂಡಾಗಿರ್ಬೇಕು. ಇಷ್ಟೆಲ್ಲ ಸೇರಿದ್ರೆ ಏನಾಗುತ್ತೆ? ಅದನ್ನ ಸಿದ್ಧಿ ಅಂತ ಕರೀತಾರೆ. ಒಂದ್ ತಪ್ಪಿದ್ರೆ ಏನಾಯ್ತು ಅಲ್ಲಿಗೆ 100% ಬರೋದಿಲ್ಲ. ಸ್ವಲ್ಪ 2-3 ಆದ್ರೆ ಫೇಲ್ ಅದು. ಆಕ್ಚುಲಿ ಖರ್ಚಾಗುತ್ತೆ ಹೊರತು ಏನು ಸಿದ್ಧಿ ಬರೋದಿಲ್ಲ, ಯಶಸ್ಸು ಸಿಗೋದೇ ಇಲ್ಲ. ಆ ದೃಷ್ಟಿಯೊಳಗೆ ಬಹಳಷ್ಟು ಯೋಚನೆ ಮಾಡಬೇಕು. ಎಷ್ಟು ಮುಖ್ಯವಾದ ಅಂಶ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಪುತ್ರಂಚ ದ್ರೋಣಹಂತಾರಂ ಇಚ್ಛನ್ ವಿಪ್ರವರವು ಯಯೋ ಯಾಜೋಪಯಾಜೋ ಆನೀಯ ಅಥ ಅರ್ಬುದೇನ ಗವಾಂ ಪುನಃ. ಅವ್ರು ಸುಲಭ ಸಿಗೋದಿಲ್ಲ, ಭಾರಿ ಸಾಬಳ ಸಿಗೋದಿಲ್ಲ ಅವರೆಲ್ಲ. ಇಲ್ಲ ಆಗೋದಿಲ್ಲ ಅಂತ, ಬರೋದಿಲ್ಲ ಅಂತ ಹೇಳಿ, ಭಾರಿ ಕೆಲಸದೇ ಬರೋದಿಲ್ಲ ಅಂತ ಹೇಳಿ ಕಾದ ಎಷ್ಟು ದಿವಸಕ್ಕಾಯ್ತು ಅವ್ನು ಗೊತ್ತ. ಮತ್ತೆ ಬರೋದಿಲ್ಲ ಅಂತ ಅಮ್ಮನ ಅಣ್ಣ ಹತ್ರ, ತಮ್ಮನ ಹತ್ರ ಅಣ್ಣನ ಹತ್ರ ಯಾಜ ಉಪಯಾಜ ಬರೀ ಇಬ್ಬರನ್ನು ಹಿಡಿತಾನೆ, ಬಿಡೋದಿಲ್ಲ. ಅದನ್ನ ಕೊಡ್ತೇನೆ, ಏನು ಕೊಡ್ತೇನೆ ಅಂದ್ರೆ ಒಪ್ಪೋದಿಲ್ಲ ಅವ್ರು. ಮನೆಗೆ 20 ಲಕ್ಷ ಗೋಗಳು ಕೊಡ್ತೇನೆ ಅಂತ ಹೇಳಿ, 20 ಲಕ್ಷ ಗೋಗಳನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಬರ್ತಾರ. ಸೊ ಕಮರ್ಷಿಯಲ್ ಆಗಿಬಿಟ್ರ ಅಂದ್ರಲ್ಲ, ಅವ್ರಿಗೆ ಗೋಗಳಿಂದ ಹೋಮ ಹವನ ಮಾಡ್ಲಿಕ್ಕೆ ಬರುತ್ತೆ ಮುಂದೆ. ಬ್ರಾಹ್ಮಣರಿಗೆ ಗೋವಂದೇ ಬೇಕಾಗಿತ್ತು. ಓದ್ಲಿಕ್ಕೆ ಪುಸ್ತಕ ಇಸ್ಕೊಂಡ್ರೆ ದೋಷ ಇಲ್ಲ. ಇವತ್ತು ಪುಸ್ತಕ ಹೇಳ್ತಾರೆ, ಯತಿಗಳು ಯಾವ ದಾನ ಸ್ವೀಕಾರ ಮಾಡಬಾರ್ದು, ಗ್ರಂಥದಾನ ಮಾತ್ರ ಸ್ವೀಕಾರ ಮಾಡಬಾರ್ದು, ಯಾವುದನ್ನು ಸ್ವೀಕಾರ ಮಾಡಬಾರ್ದು. ಅರ್ಥ ಆಯ್ತಾ? ಉಳಿದವರು ಗೋದಾನಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಅದು ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ಎಲ್ಲರೂ ಸುಮ್ಮನೆ ತಗೊಳಗಿಲ್ಲ, ಗೋವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಹೊರಬೇಕು ಫುಲ್ ಇದಕ್ಕೆ. ಆ ದೃಷ್ಟಿಯಲ್ಲಿ ಅವ್ರಿಗೆ ಬ್ರಾಹ್ಮಣರಿಗೆ ಸದಾಕಾಲ ಯಜ್ಞ ಮಾಡ್ಬೇಕಾದ್ರೆ ಏನ್ ಬೇಕು? ಅವರಿಗೆ ಘೃತ ಬೇಕು. ಘೃತಕ್ಕೆ ಏನ್ ಬೇಕು? ಹಾಲು ಮೊಸರು ಬೇಕು. ಅದಕ್ಕೆ ಗೋವಿರಲೇಬೇಕು. ಆದ್ದರಿಂದ ಅವ್ರು ಗೋವು ಕೊಡ್ತೀರಿ ಅಂತ ಹೇಳಿದಾಗ ಆಗ್ಲಿ ಅಂತ ಬರ್ತದೆ. 20 ಲಕ್ಷ ಗೋವುಗಳು ಲೆಕ್ಕ ಇಟ್ಕೋಬೇಕಾಗ. ಒಂದು ಗೋದಾನ ಮಾಡಿ ಹೇಳ್ಕೊತಿರ್ತಾರೆ ಮಾಡಿದೆ. ಅದೇನು ಲೋಯೆಸ್ಟ್ ಗೋದಾನ ಮಾಡಿರ್ತಾನೆ ಪಾಪ. ಅದೆಲ್ಲ ಗೋದಾನ ಅನ್ಸೋದೇ ಫುಲ್. ಅದು ಖರ್ಚು ವಹಿಸ್ಬೇಕು. ಇನ್ನೊಬ್ರು ನಿಮ್ಮ ಮಗನ ತಮ್ಮನ್ನು ಬಿಟ್ಟುಬಿಟ್ರೆ ಬೇರೆ ಮಾಡ್ಬೇಕಲ್ಲ, ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ. ಅದು ನಿಜವಾದ ಗೋದಾನ 100% ಮಾಡ್ಬೇಕಲ್ಲ. ಅವ್ರಿಗೆ ಕಮಿಟ್ಮೆಂಟ್ ಇಲ್ಲದೆ ಹೋದ್ರೆ ತಗೊಂಡವ್ರಿಗೆ ಏನದು ಸುಖವಾಗಿದ್ದೆ ಏರ್ಗೆ ಆಚಾರ ಬಂತು ಅಂತ ಆಗುತ್ತೆ. ಅದು ಹುಡುಕೋದ ಸುಲಭ ಅಲ್ಲ. ಗೋಗಳನ್ನ ದಾನ ರಕ್ಷಣೆ ಮಾಡೋದಕ್ಕೆ ಜನ ಸಿಗೋದಿಲ್ಲ. ಫಸ್ಟು ಅವ್ರಿಗೆ ಕೊಡಬೇಕು, ಅದು ಆರೋಗ್ಯ ನೋಡ್ಕೋಬೇಕು, ಆಹಾರ ನೋಡಬೇಕು, ಬಹಳಷ್ಟು ಖರ್ಚಾಗುತ್ತೆ ಅದಕ್ಕೆ. ಅದನ್ನ ನಾವು ನೋಡೋದಿಲ್ಲ. ಆ ರೀತಿ ಕೊಟ್ಟರೆ ಪೂರ್ತಿ ಗೋದಾನ ಆಗುತ್ತೆ. ಆ ಸಂಕಲ್ಪ ಆ ಥರ ಇರ್ಬೇಕು. ಇವ್ರು ಆತಿ ಮಾಡಿದೆ ಬೇಕಾದಷ್ಟು ಕೊಡ್ತೀನಿ ಅಂತ ಕೊಟ್ಬಿಟ್ಟ. ಎಲ್ಲಿ ದಾನ ಕೊಡ್ತಾನೋ ಬರೀ ಗೋದಾನ ಕೊಡಾಗಿಲ್ಲ, ಅಲ್ಲಿ ಮೇಲ್ಮೇಲೆ ಅಲಂಕಾರ ಮಾಡ್ಬೇಕು. ಅದಕ್ಕೆ ಆಪಾದ ಮೌಲ್ಯ ಪರ್ಯಂತ ಅಲಂಕಾರ ಮಾಡಬೇಕು. ಕಾಲಿಗೆ ಗೊರಸಿಂದ ಹಿಡಿದು ಶೃಂಗ ಕೋಡುಗಳಿಗೆ ಬಂಗಾರದಿಂದ ಹಾಕ್ಬೇಕು. ಎಷ್ಟು ಖರ್ಚಾಗತ್ತೆ. ಸೊ ಅದು ಯಾತಕ್ಕೆ ಗೋದಾನ ಆಗ್ತಿತ್ತು ಗೊತ್ತಾ? ಆ ಖರ್ಚಿಂದ ಮೇಂಟೈನ್ ಮಾಡ್ಲಿಕ್ಕೆ ಬರ್ತಿತ್ತು ಇಷ್ಟು ಕೊಟ್ಬಿಟ್ರೆ. ಅರ್ಥ ಆಯ್ತಾ? ಇದೊಂದು ಕೊಟ್ಟು ಕಳಿಸ್ಬಿಟ್ರೆ ಏನೇ ಮೇಂಟೈನ್ ಮಾಡ್ಲಿಕ್ಕೆ ಬರುತ್ತೆ? ಸಾಲಂಕೃತ ಕನ್ಯಾದಾನ ಅಂತ ಹೇಳ್ತಾರೆ. ಕನ್ಯಾದಾನ ಯಾತಕ್ಕೆ ಅಂತ ಎಷ್ಟೆಲ್ಲ ಯಾತಕ್ಕೆ ಕೊಡ್ತಾರೆ? ರಕ್ಷಣೆ ಮಾಡಲಿ ಅಂತ ದೃಷ್ಟಿಯಿಂದ, ಜವಾಬ್ದಾರಿ ಜೊತೆಗೆ ದಕ್ಷಿಣೆನೂ ಮಾಡಲಿ ಅಂತ ಹೇಳೋದಕ್ಕೋಸ್ಕರ ಕೊಡ್ತಾರೆ ದಕ್ಷಿಣೆ. ಅದಕ್ಕೆ ಗೋಗಳಿಗೆ ಆ ರೀತಿ ಮಾಡಲೇಬೇಕು. ಅದ್ರ ಆಹಾರಕ್ಕೋಸ್ಕರ ಪಾತ್ರೆ ಇವೆಲ್ಲ ವ್ಯವಸ್ಥೆ ಇದೆ. ಆ ರೀತಿ ಮಾಡಿದ್ರೆ ಮಾತ್ರ ಗೋದಾನ ಆಗೋದು. ಅಂಥ ಗೋದಾನ 20 ಲಕ್ಷ ಮಾಡೋದ ಅಂದ್ರೆ ಎಷ್ಟು ಖರ್ಚು ಮಾಡಿರ್ಬೇಕಾದ. ಆಗ ಹೊರಟ್ರು ಏನೋ ಯಾರಿಗೆ ಕೆಟ್ಟ ಉದ್ದೇಶ. ಕೆಟ್ಟ ಉದ್ದೇಶ ಎಲ್ಲಿತ್ತೀಗ? ಅರ್ಜುನ ಅಡಿಗೆ ಮಾಡ್ಕೋಬೇಕು, ಕೆಟ್ಟದಾಗ ಹೇಗಾಗತ್ತೆ ಅದು? ದ್ರೋಣರು ಕೊಲ್ಲೋ ಮಗ ಅದು ಕೆಟ್ಟದು. ದ್ರೋಣರು ಕೊಲ್ಲೋ ಮಗ ಕೆಟ್ಟ ಉದ್ದೇಶ. ಆದ್ರೆ ಅದು ಯಾವ ರೀತಿ ಒಳ್ಳೇದಾಗುತ್ತೆ ನೋಡಿ ಅದು ಹೇಳ್ತಾರೆ. ಅದನ್ನ ಹೇಳ್ತಾರೆ ಗವಾಂ ನೃಪಃ. ಅಷ್ಟು ಮಾಡಿ ಹೊರಟ. ಒಂದು ಭಾರಿ ದೊಡ್ಡ ಉದ್ದೇಶ, ಸಾಕ್ಷಾತ್ ಭಾರತೀಯ ಅವತಾರ ಮಾಡ್ತಾರಾದ್ರಿಂದ ಅದ್ರಲ್ಲಿ ಏನು ಕೆಟ್ಟದಾಗ್ಲಿಲ್ಲ. ಅರ್ಜುನ ಕೊಳ್ಳಕ್ಕೊಬ್ಬ ಮಗಳು ಬೇಕು ಅಂತ ಅಂದ್ಕೊಂಡ್ರೆ ಏನು ತಪ್ಪಾಗ್ಲಿಲ್ಲ. ಬಹಳ ಶ್ರೇಷ್ಠವಾದ ಕೆಲಸ. ದ್ರೋಣರನ್ನು ಕೊಲ್ಲೋದು ಅಂತ ಹೇಳಿದ್ರೆ ಸೇಡಿನ ಮಟ್ಟಿಗೆ ಮಾತ್ರ. ಮುಂದೆ ಏನಾಗುತ್ತೆ ನೋಡಿ ಹೇಳ್ತಾರೆ. ಯಾಜೋಪಯಾಜೋ ಆನೀಯ ಅಥ ಅರ್ಬುದೇನ ಗವಾಂ ನೃಪಃ ಚಕಾರೆಷ್ಟಿಂತು ತದ್ಭಾರ್ಯ ದ್ವಿಜಾಭ್ಯಾಮತ್ರ ಚಾಹುತ ನೃಪದಾ ಸುತಲಭ್ಯರ್ಥಂ ಸಾಹಂಕಾರಾದ್ಯಲಂಬಯತೆ. ಚಕಾರ ಇಷ್ಟಿಂ. ಇಷ್ಟಿಂ ಅಂದ್ರೆ ಯಜ್ಞ. ಪುತ್ರಕಾಮೇಷ್ಟಿ ಯಾಗ ಅನ್ನಬಾರದು. ಯಾಕೆ?
ಪುತ್ರಕ್ಕೆ ಯಾವ ಮೆಷ್ಟಿನೇ ಬಂದ್ಬಿಟ್ಟಿದೆ. ಅಶ್ವಮೇಧ ಅದು ಹಟ್ಟಂದ್ರೆ ಸಾಕು, ಅಶ್ವಮೇಧ ಯಾಗದ ಹೆಸರು, ಅದು ಅಶ್ವಮೇಧ ಅಂತಾನೆ ಯಾಗದ ಹೆಸರು. ಗೇಟ್ ಬಾಗಿಲು ಅಂತ ಆಗತ್ತಿಲ್ಲ ಹೋದ್ರೆ ಅದು ಬೇರೆ ಕಾರಣ ಇಲ್ಲ. ಚಕಾರ ಇಷ್ಟಿಂತು ತದ್ಭಾರ್ಯ ದ್ವಿಜಾಭ್ಯಾಮತ್ರ ಚಾಹುತ. ಅದು ಗಂಗಾ ತೀರದಲ್ಲಿ ಮಾಡಿದ್ದು. ಮತ್ತೆ ಅದನ್ನ ಗಂಗಾ ತೀರದಲ್ಲಿ ಈ ತರ ಈ ಕಡೆ ತೀರ ಇದ್ರದ್ದು, ಆ ಕಡೆ ತೀರ ಅಲ್ಲಿ ಗಂಗಾ ತೀರದಲ್ಲೇ ಮಾಡ್ತಾರೆ. ಸ್ಥಳ ಶುದ್ಧಿ ಎಲ್ಲ ಆಯ್ತಾಗ ಒಳ್ಳೆ ರೀತಿಯಲ್ಲಿ ಯಾಗ ನಡೀತು. ನಮ್ಮ A+ ಅಂತೀವಿ ಆ ಗ್ರೇಡಲ್ಲಿ ಮಾಡ್ದ. ದ್ರುಪದಾತ್ ಸುತಲಬ್ಧ್ಯರ್ಥಂ. ಆಗ ಇನ್ನೇನೆಲ್ಲ ಮುಗೀತು. ಪೂರ್ಣಾಹುತಿ ಹಾಕಬೇಕು, ಪ್ರಸಾದ ಕೊಡಬೇಕು. ಹೇಳಿ ಕಳಿಸಿದ್ರು ಯಜಮಾನಿ ಬರ್ಬೇಕು ಅಂತ ಹೇಳಿ. ಹಾಕಿ ತಕ್ಷಣ ಹೋಗ್ಲಿಲ್ಲ, ತಡ ಮಾಡಿದ್ಲು. ಸಾ ಅಹಂಕಾರಾದ್ ವಿಲಂಬಯತೆ. ಕರೆದಾಗ ಸಾಮಾನ್ಯವಾಗಿ ಬ್ರಾಹ್ಮಣರು ಬಂದು ಅಗೌರವ ತೋರಿಸೋ ಪದ್ಧತಿ ಇರುತ್ತೆ ಶ್ರೀಮಂತರಿಗೆ, ಎಲ್ರಿಗೂ ಅಲ್ಲ. ಲೆಟ್ ಹಿಮ್ ವೇಟ್ ಅಂತಾರಲ್ಲ ಆ ಥರ. ಲೆಟ್ ಹಿಮ್ ವೇಟ್ ಏನ್ ಬಹಳ ದೊಡ್ಡ ವಿಷಯ, ನನ್ನ ದುಡ್ಡು ತಾನೇ ಕೊಡೋದು ಅಂತ ಆ ಥರ ಅಹಂಕಾರ ಬಂದ್ಬಿಡುತ್ತೆ. ಅದು ಅಹಂಕಾರ ಯಾವ ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ. ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿದ್ರೆ ಆಕ್ಸಿಡೆಂಟ್ ಮಾಡ್ಕೊತಿದ್ರ, ಅದು ಆ ಆಕ್ಸಿಡೆಂಟ್ ಕರೀದ ಅದಕ್ಕೇನೆ ಅಹಂಕಾರ ತೋರಿಸಿ. ಏನ್ ಮಾಡ್ತೇನೆ, ಸ್ವಲ್ಪ ಅಲಂಕಾರ ಮಾಡ್ಕೊತೀನಿ ತಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಣ್ಣ ಹಚ್ಕೋತ ತುಟಿಗೆಲ್ಲ ಬಣ್ಣ ಹಚ್ಕೋತಾ ಇದ್ಲ, ನೇಲ್ ಪಾಲಿಶ್ ಮಾಡ್ಕೋತಾ ಇದ್ಲ. ತಪ್ಪಲ್ಲ, ಅದಲ್ಲ, ಅಲಂಕಾರ ಬೇಕದು. ಇವೆಲ್ಲ ಕೆಮಿಕಲ್ಸ್ ಹಾಕಿ ಕೆಟ್ಬಿಡ್ತಾರೆ ಹೊರತು ಅಲಂಕಾರ ಸಾವು ಹೇಗೆ ಬಂಗಾರ ಸರ ಇತ್ಯಾದಿ ಹಾಕೋತಾರ ಅದೊಂದು ಭಾಗ. ಸ್ವಲ್ಪ ಅದನ್ನು ಹೇಳ್ತಾರೆ, ಯಾಕೆ ತರ ಮಾಡಿದ್ರೆ ಆ ಕಾರಣ ಹೇಳ್ತಾರೆ, ಸ್ವಲ್ಪ ಅಲಂಕಾರ ಮಾಡ್ಕೊಂಡ್ಬರ್ತೀರಿ ಅಂತೇಳಿ. ಅಲಂಕಾರ ಅಂತ ಹೆಸರು, ಅಹಂಕಾರ ಹಿಂದೆ ಇತ್ತು. ಅಲಂಕಾರ ತಪ್ಪಲ್ಲ, ಯಾವ್ದು ತಪ್ಪು, ಅಹಂಕಾರ ತಪ್ಪಾಯ್ತು. ಇವ್ರು ನೋಡಿದ್ರು, ನಾನು ಎಷ್ಟು ಕೆಲಸ ಬಿಟ್ಟು ಬಂದು ಇವ್ರಿಗೆ ಕಾಯಿ ಅಂದ. ನಾನೀಗ ತುಂಬಾ ಬಿಜಿ ಇದ್ದಾರೆ ಅವರು, ಪಾಪ ಸಿಟ್ಟು ಬಂತು ಅವರಿಗೆ. ಅರ್ಥನೂ ಮಾಡ್ಕೊಂಡ್ರು. ಅಪ್ರೋಷ್ಟ ಜ್ಞಾನಿಗಳವರ ಹಿಂದಕ್ಕೆ ಬ್ರಾಹ್ಮಣರು ಅಂದ್ರೆ ಮಿನಿಮಮ್ ಅಪ್ರೋಷ್ಟ ಜ್ಞಾನಿಗಳು. ಅರ್ಥ ಆಯ್ತಾ? ಟೀಚರ್ ಅಂದ್ರೆ ಏನಾಗಿರ್ಬೇಕು, ಅವನು BA ಅದು ಆಗಿರ್ಲಿಲ್ಲ, ಟೀಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಇದ್ದವ್ರು ಅವರೆಲ್ಲ. ಬರ್ಲಿಲ್ಲ ಹೋದೊಡ್ಡಿ ಅವಳು ತಿನ್ಬೇಕಾಗಿತ್ತು ಅಂತ ಅಗ್ನಿಯಲ್ಲಿ ಹಾಕಿಬಿಟ್ರು ನಡಿ ಅಂತ. ಸ್ವಾಹ ಅಂತ ಇವಳು ತಿನ್ಬೇಕಾಗಿಲ್ಲ, ಅಗ್ನಿಯಲ್ಲಿ ಹಾಕಿದ್ರು ನೋಡಿ. ದ್ರುಪದ ಕಿಮೇತಯ ಇತ್ಯವಜ್ಞಾಯ ತಾಬುಹೌ ವಿಪ್ರಸತ್ತಮೌ ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಸ್ತದಾ. ಪತ್ನಿಯನ್ನು ಹವಿಸ್ಸನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಪ್ರಾಶ್ಯಂ ಗೊತ್ತಾಯ್ತಾ, ಕುಡಿಯುತ್ತೆ ಅನ್ನ ಪ್ರಾಶನ ಅಂತೇಳಿ ಪ್ರಾಶನ ಮಾಡಬೇಕಾಗಿದ್ದ ಹವಿಸ್ಸನ್ನ ಅವರು ಕಿಮೇತಯ, ಅವಳೇನು ಮಹಾ ಎಷ್ಟು ವಿಶ್ವಾಸ ಇತ್ತು ಅವ್ರಿಗೆ ಗೊತ್ತಾ, ನಾವು ನಮ್ಮ ಶಕ್ತಿ ಎಷ್ಟು ಅವ್ರು ಬೇಕೇ ಆಗಿಲ್ಲ ಅಂತ ಹೇಳಿದ್ರು, ಹೋಮ ಮಾಡೇ ಬಿಟ್ಟರು. ತೌಹು ವಿಪ್ರಸತ್ತಮೋ ಅಜುಹ್ವತಾಂ ತತ್ಪುತ್ರಾರ್ಥಂ. ಪುತ್ರ ನಿನಗೆ ಹುಟ್ಲಿ ಅಂತ ಅವಳಿಗೆ ಕೊಡೋದ್ರ ಬದಲು ಇಲ್ಲೇ ಹುಟ್ಲಿ ಅಂತ ಅಲ್ಲೇ ಹಾಕಿಬಿಟ್ರು. ವೇದವಂತರುಗಳ ಶಕ್ತಿ ಎಷ್ಟಿದೆ ಅಂತ ತೋರಿಸ್ತಾರೆ. ಏನಾಗ್ಬೇಕಾದ್ರೆ ಹೊಳದ ಮೇಲೆ ಕೆಲಸ ಆಗಲೇಬೇಕು. ಆ ರೀತಿ ಮಾಡಿ ಹವಿಸ್ತದ ಕುತೇ ಹವಿಷಿ ಮಂತ್ರಾಭ್ಯಾಮ್. ಎರಡು ಮಂತ್ರಗಳು ಹಾಕಿದ್ರು ಅವರು. ಗಂಡು ಮಗ ಹುಟ್ಟಬೇಕು, ಹೆಣ್ಮಗಳು ಹುಟ್ಟಬೇಕು, ಇಂಥವರೇ ಹುಟ್ಟಬೇಕು. ಅದು ಕೂಡ ಜೊತೆಗೆ ಇಂಥವರೇ ವರ ನೋಡಿ ಅಂತ ಹೇಳ್ತೀವಿ. ಇಂಥವ್ರು ಒಂದು ಕಂಡೀಷನ್ ಕೊಟ್ಟಿರ್ತಾರಲ್ಲ, ಹಾಗೆ ಇಂಥವ್ರು ಇರಬೇಕು, ಹೀಗಿರ್ಬೇಕಲ್ಲ ರಿಕ್ವೈರ್ಮೆಂಟ್ ಹೇಳಿದ ಆ ಥರ ಹುಡುಕ್ತಾರೆ. ಈ ಮಗ ಎಂತ ಬೇಕು ಅಂತ ಹೇಳಿದ್ದಾನೆ ಈತ. ಆದ್ರಿಂದಾಗಿನೇ ಒಳ್ಳೆ ಯೋಗ್ಯಳಾದ ಮಗಳು ಮತ್ತಿವರು. ಅದರಲ್ಲಿ ಸಾಮಾನ್ಯವಾಗಿ ಮೊದಲ ದುರ್ದೇಶ ಏನಿತ್ತು, ದ್ರೋಣರನ್ನ ಕೊಲ್ಲೋ ಮಗ ಬೇಕು, ಅದು ಹಠ. ಮೊದಲು ಮಗನೇ ಹುಟ್ಟಿದ, ಆಮೇಲೆ ಮಗಳು. ಸೇಡಿದ ತಕ್ಕ ಯಾವ ರೀತಿ ಮೈಂಡ್ ವರ್ಕ್ ಮಾಡತ್ತೆ ಮೊದಲ ಮೇಲೆ ಸಿಗೋ ಫಲ ಬೇರೆ ಆಗುತ್ತೆ. ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಸ್ತದಾ ಹುತೆ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವ ಹಿ ದೀಪ್ತಾಂಗಾರ ನಿಭೋ ವಹ್ನಿ ಕುಂಡ ಮಧ್ಯಾತ್ ಸಮುತ್ಥಿತಃ. ನೋಡಿ, ವೈಷ್ಣವಾಭ್ಯಾಂ ಮಂತ್ರಾಭ್ಯಾಂ ಬಹಳ ಇಂಪಾರ್ಟೆಂಟ್. ವೈಷ್ಣವ ಮಂತ್ರ ಪೂರ್ಣ ಸಿದ್ಧಿ ಬರೋದು ಅದಕ್ಕೇನೆ. ಉಳಿದು ಮಂತ್ರಗಳನ್ನು ಮಾಡಿದಾಗ ಸಿದ್ಧಿ ಅದು ತಕ್ಕಂತೆ ದೇವತೆಗಳ ಕೆಪಾಸಿಟಿ ತಕ್ಕಂತೆ ವೇರಿ ಆಗುತ್ತೆ. ಕ್ಷುದ್ರ ದೇವತೆ ಮಾಡಿದಾಗ್ಲಂತೂ ಅನಿಷ್ಟ ಫಲನೇ ಸಿಗೋದು. ಸ್ವಲ್ಪ ಒಳ್ಳೇದು ಕಂಡು ಆಮೇಲೆ ನಾಶ ಮಾಡಿಬಿಡುತ್ತೆ. ತಾರತಮ್ಯ. ಶುದ್ಧ ವೈಷ್ಣವ ಯಾಗವನ್ನು ಮಾಡಬೇಕು ಯಾವಾಗಲೂ ಕೂಡ. ವೈಷ್ಣವಾಭ್ಯಾಂ ತದೈವ ಹಿ ದೀಪ್ತಾಂಗಾರ ನಿಭೋ ವಹ್ನಿ ಕುಂಡ ಮಧ್ಯಾತ್ ಸಮುತ್ಥಿತಃ. ದೀಪ್ತ ಅಂಗಾರ ನಿಭಃ. ದೀಪ್ತ ಅಂಗಾರ ಅಂದ್ರೆ ಕೆಂಡ, ಫಳ ಹೊಡಿತಾ ಅಂತ ಮಗ ಹುಟ್ಟು ಬರ್ತಿದ್ದಾನೆ. ಯಾಕೆ ಹುಟ್ಟಿದ್ದು ಯಾರು? ಅಗ್ನಿನೇ ಹುಟ್ಟು ಬಂದಿತ್ತು. ದುಷ್ಟದಮ್ನೆ ಅಗ್ನಿ ಅವತಾರ, ಅದಕ್ಕೆ ಅಗ್ನಿಯ ತೇಜಸ್ಸು ಆತನಿಗಿದೆ. ಕರ್ಣ ಸೂರ್ಯಾವತಾರ, ಅದಕ್ಕೆ ಆತನ ತೇಜಸ್ಸು ಹಾಗೆ ಇತ್ತು, ಸೂರ್ಯನ ತೇಜಸ್ಸಿದ್ದಾಗೆ ಇತ್ತು. ಸೂರ್ಯ ಅವತಾರ ಆಗಿದ್ದಕ್ಕೋಸ್ಕರ ಹಾಲಾಗಿದ್ರೆ ಬೆಳ್ಳ ಹಾಕ್ಲೇಬೇಕಲ್ಲ, ಹಾಲು ಹಾಕಿದಾಗ ಬಿಳಿ ಬಣ್ಣ ಬರಲೇಬೇಕು. ಆ ರೀತಿ ಆಗಿತ್ತು. ದೀಪ್ತ ಅಂಗಾರ ನಿಭಃ ವಹ್ನಿ. ಬರೀ ಅಂಗಾರ ಅಂದ್ರೆ ದೀಪ್ತ ಅಂಗಾರ ಅಂತ ಅರ್ಥ. ಹೊತ್ತಿ ಉರಿತಕ್ಕಂಥ ಬೆಂಕಿಯ ಬಣ್ಣದಲ್ಲಿ ಬಂದ. ಕುಂಡ ಮಧ್ಯಾತ್ ಸಮುತ್ಥಿತ. ಕುಂಡ ಮಧ್ಯಾತ್ ಮೇಲಕ್ಕೆ ಎದ್ದು ಬಂದ. ಅದು ಹೇಗೆ ಎದ್ದು ಬರ್ತಾನೆ ನೋಡಿ. ಕಿರೀಟಿ ಕುಂಡಲಿ ದೀಪ್ತ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದನ್ ದೃಪದಮಭ್ಯಯಾತ್. ಹೇಗೆ ಬಂದಿದೆ ಲೆಕ್ಕ ಇಟ್ಬೇಡಿ. ಕಿರೀಟ ಹಾಕೊಂಡಿದ್ದಾನೆ,
ಕುಂಡಲಿ ಕುಂಡಲ ಹಾಕೊಂಡಿದ್ದಾನೆ, ದೀಪ್ತಃ ಹೊಡಿತಾ ಇದ್ದಾನೆ, ಹೇಮಮಾಲಿ ಬಂಗಾರದ ಸರಗಳು, ಹೇಮಮಾಲಿ, ವರಾಸಿಮಾನ್ ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ, ರಥೇನ ಆದಿತ್ಯವರ್ಣೆ ರಥದಲ್ಲಿ ಕೂತಿದ್ದಾನೆ, ಅಲಾಂಗ್ ವಿತ್ ರಥ ಫುಲ್ ಫ್ಲೆಜ್ಡ್ ಬರ್ತಾ ಇದ್ದಾನೆ, ಮಗುವೆಲ್ಲ ಹುಟ್ಟಿ ಬಂದಿದ್ದು, ತರುಣ ಹುಟ್ಟಿ ಬರ್ತಾ ಇದ್ದಾನೆ. ಆ ಮಂತ್ರಶಕ್ತಿ ಹೇಗಿತ್ತಾಗಿನ ಕಾಲಕ್ಕೆ ಬದುಕು ಸಾಕ್ಷಿ. ಸದ್ಯ ಫಲಕ ಇದು ಸಾಮಾನ್ಯ ಸಿದ್ಧಿ ಅಲ್ಲ, ವೇದ ಆ ಕಾಲಕ್ಕೆ ಅದು ಸಿದ್ಧಿ ಆಗಿರ್ತಿತ್ತು. ಇವತ್ತು ಕೂಡ ಎಷ್ಟೋ ಜನಕ್ಕೆ ಅದೆಲ್ಲ ಕಾಣ್ತಾ ಹೋದ್ರು ಕೂಡ ತಕ್ಷಣ ಕೆಲಸ ಆಗೋದು ಕಾಣುತ್ತೆ. ಕೆಲವು ಸಲ ಸರಿಯಾಗಿ ಮಾಡಿದರೆ ಶುರು ಮಾಡಿರ್ತಾರೆ ಅಷ್ಟೇ, ಅಷ್ಟೊತ್ತಿ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ, ಅಷ್ಟರ ಮಟ್ಟಿಗೆ ನಡೆಯುತ್ತೆ ಸರಿಯಾಗಿ ಮಾಡಿದರೆ. ಒಳ್ಳೆ ಉದ್ದೇಶ, ಒಳ್ಳೆ ಮಂತ್ರ, ತನಗೂ ಭಕ್ತಿ ಭಾರಿ ಇರ್ಬೇಕಾದ್ರೆ ಖಂಡಿತ ಆಗತ್ತೆ. ಹಾ ಏನು 20 ಲಕ್ಷ ಅದೊಂದು ಪಾಠಾಂತರ ಹೇಳಿ, ಅದು ಅರ್ಥ ಮಾಡ್ಬೋದು, ತಪ್ಪೇನಿಲ್ಲ. 20 ಕೋಟಿ ಆಗತ್ತ, ಎಷ್ಟಾಗತ್ತಾಗ 20 ಕೋಟಿ ಆಗತ್ತೆ, ಅದು ಸರಿನೇ. ಆ ಎಷ್ಟು ಅರ್ಥ ಜಡ್ಡ ಮಾಡಿದ್ರು ತಪ್ಪಲ್ಲ, ಯಾಕಂದ್ರೆ ಫಲ ಎಂಥದ್ದಿದೆ. ಈಗ ಯಾವ್ದೋ ಎಷ್ಟು ಕೊಟ್ಟು ನೋಡ್ತಾರೆ ವರ್ತ್ ಅಂತಾರಲ್ಲ, ಆ ಥರ ವರ್ತ್ ಹೆಚ್ಚು ಅರ್ಥ ಮಾಡ್ಬೋದು, ಏನು ತಪ್ಪಲ್ಲ. 20 ಕೋಟಿ ಹೋಗಳೆ ಕಿರೀಟಿ ಕುಂಡಲಿ ದೀಪ್ತಃ ನದನ್ ಧ್ವನಿ ಸಿಂಹನಾದ ಮಾಡ್ತಾ ಬರ್ತಾ ಇಲ್ಲ, ಸಿಂಹನ ಅಳ್ತಾ ಬರ್ತಾ ಇಲ್ಲ ಅಂತ ಅರ್ಥ. ನದನ್ ಕೂಸು ಅವಳು ಹುಟ್ಟೋದು ಹೇಗೆ ಹೊಡೆಯುತ್ತೆ, ಅಳ್ತಾ ಆಗಲ್ಲ. ಅದು ದೊಡ್ಡ ತರುಣ ಸಿಂಹನಾದ ಮಾಡ್ತಾ ಬರ್ತಾ ಇದೆ. ಕಿರೀಟಿ ಕುಂಡಲಿ ದೀಪ್ತೋ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದನ್ ದ್ರುಪದಮಭ್ಯಯಾತ್. ರಥ ಕೂಡ ಆದಿತ್ಯವರ್ಣೇನ ರಥೇನ, ರಥ ಕೂಡ ಹೇಗೆ ಹೊಡಿತಾ ಇದೆ, ಸೂರ್ಯ ಹೊಡೆದ ಹೊಡಿತಾ ಇದೆ ಅಂತ ರಥ ಉತ್ಕೊಂಡ್ಬಿಟ್ಟು ದ್ರುಪದಮಭ್ಯಯ, ದ್ರುಪದ ಹತ್ರ ಬಂದು ನಿಂತ್ಕೊಂಡ. ಇದು ಇಂಥ ಹುಟ್ಟನ್ನು ನೋಡಿದ್ರೆ ಎಷ್ಟು ಮಂತ್ರಕ್ಕೆ, ವೇದ ಮಂತ್ರಕ್ಕಿರೋ ಶಕ್ತಿ ಎಷ್ಟು ಅಂತ ಗೊತ್ತಾಗತ್ತೆ. ಅದಕ್ಕೇನೆ ವೇದಗಳು ಎಷ್ಟು ಪ್ರಾಮಾಣಿಕ ಅಂತ ಗೊತ್ತಾಯ್ತು. ಇಂಥ ವೇದಗಳು ಹರಿಸರ್ವೋತ್ತವ ಅಂತ ಹೇಳಿದ ಮೇಲೆ ಪರಮ ಸತ್ಯ ಹೊತ್ತಾನೆ. ವಾಸುದೇವೋ ವಾಯುತಮಗ್ರೆ ಆಸೀತ್, ಏಕೋ ನಾರಾಯಣ ಆಸೀತ್, ನ ಬ್ರಹ್ಮ ನಚ ಶಂಕರ ಹೇಳಿದ ಮೇಲೆ ಡೌಟೇ ಬರೋದಿಲ್ಲ. ವೇದ ಯಾತಕ್ಕೆ ಒಪ್ಪಬೇಕು ಅಂದ್ರೆ ಇಂಥ ಫಲ ಕೊಡುತ್ತಲ್ಲ, ಆಗ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಏನು ಹೇಳಿ. ಹೌದು ಹೌದು, ಇಲ್ಲ ಇಲ್ಲ ಇಲ್ಲ, ವೇದ ಮಂತ್ರ ಹಾಕಿದ ತಕ್ಷಣ ಏನಾಗುತ್ತೆ ಕೊನೆಗೆ ಆ ಶಕ್ತಿ ಸಮೇತ ಹುಡ್ತಾನೆ ಅಂತ ಗೊತ್ತಾಯ್ತಾ. ಈಗ ಇವತ್ತು ಒಂದು ವಸ್ತು ಕೊಟ್ಟಾಗ ವಸ್ತು ಕೊಟ್ಟರೆ ಹಗ್ಗ ಸಮೇತ ಕೊಡ್ತಾನೆ ಮಾಡ್ತಾನೆ ಇಲ್ಲ, ಹಾಗೆ ಅದು ಕೇಳಿದ ಮೇಲೆ ಆ ಶಕ್ತಿ ಸಮೇತ ಹುಟ್ಲಿ. ದೋರ್ನ ಕೊಲ್ಲ ಮಗ ಅಂತ ಹೇಳಿದ್ರೆ ಆ ಸಾಮರ್ಥ್ಯನೇ ಹುಟ್ಟಬೇಕು. ಅದು ವೇದ ಮಂತ್ರಗಳಿಂದ ಏನು ಬರುತ್ತಾಗ ದೇವರು ಸನ್ನಿಧಾನ ಇಡ್ತಾನಷ್ಟು, ಅದರಿಂದ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ. ಇನ್ನೂ ಸ್ವಾರಸ್ಯ ಇದೆ, ಮುಂದೆ ಗೊತ್ತಾಗತ್ತಾಗ. ಆಕ್ಚುಲಿ ಈತು ಕೊಲ್ಲೋದಲ್ಲ, ಅವರೇ ದೇಹ ಬಿಟ್ಟು ಹೋಗ್ಬಿಡ್ತಾನೆ, ಆಮೇಲೆ ಬಾಡಿ ಹೊಡಿತಾನೆ ಅಷ್ಟೇ ಅಂತ. ಆ ದೃಷ್ಟಿಯಿಂದ ಈ ಪ್ರಶ್ನೆಗೆ ಉತ್ತರ ಬಂತು. ಆ ಕೊಲ್ಲಕ್ಕೆ ನೆಪ ಆದ್ಲೇ ಹೊರತು ಏನಾಗ್ಲಿಲ್ಲ, ಶಿಖಂಡಿಯಿಂದ ಭೀಷ್ಮರು ಸಾಯ್ಲಿಲ್ಲ, ಶಿಖಂಡಿ ನೆಪ ಆಗಿತ್ತು, ಸತ್ತಿದ್ದ ಅರ್ಜುನ ಬಾಣಗಳಿಗೆ ಹೊರತು ಇದಕ್ಕಲ್ಲ. ಆಯ್ತಾ. ಅದೆರಡೂ ಸರಿ, ಶಕ್ತಿ ಬರುತ್ತೆ ಒಂದು, ಅದು ನೆಪ ಆದ ಹೊರತು ಸಾಕ್ಷಾತ್ ಕೊಲ್ಲಕ್ಕಾಗ್ಲಿಲ್ಲ, ಪ್ರಯತ್ನ ಪಟ್ಟು ಕೊಲ್ಲಕ್ಕಾಗ್ಲಿಲ್ಲ ತನಗೆ, ದೇಹ ಬಿಟ್ಟ ಮೇಲೆ ಕೊಲ್ಲೋದು. ಎರಡಷ್ಟಿದೆ. ಒಳ್ಳೆ ಪ್ರಶ್ನೆ. ಆ ಪ್ರಶ್ನೆಗೆ ಏನಾಗತ್ತಾಗ ನಮಗೆ ಪ್ರಶ್ನೆಗಳ ಉತ್ತರ ಏನಾಗತ್ತೆ, ಎಲ್ಲೂ ತಾರತಮ್ಯಕ್ಕೆ ಅಫೆಕ್ಟ್ ಆಗಲ್ಲ. ಗೊತ್ತಾಯ್ತಾ. ತಾರತಮ್ಯಕ್ಕೆ ಅಫೆಕ್ಟ್ ಆಗದೆ. ಉದಾಹರಣೆಗೆ ಏನಿದೆ, ಈಗ ಒಂದು ಖಡ್ಗ ಇದೆ, ಪಕ್ಕದಲ್ಲೇ ಕೊಡ್ಲಿ ಇದೆ, ಹೋಗ್ಲಿ ಸೌದೆ ಇದೆ, ಗೊತ್ತಾಯ್ತಾ. ಸೌದೆ ಹೊಡೆಯೋದು ಯಾವುದರಿಂದ, ಅದರಿಂದಾನೆ. ಸೌದೆ ಹೊಡೆಯೋದು ಬಂದಿಲ್ಲ ಅಂತ ಕಾಯ್ಕೊತ ಕೂತಿರ್ತಾರೆ. ಇವ್ರು ಹೊಡಿಲಕ್ಕೆ ಬರ್ತಾ ಇಲ್ಲ, ಅದನ್ನ ಹೊಡಿಲಕ್ಕೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಕೊಡ್ಲಿಗೆ ಏನು ಶಕ್ತಿ ಇಲ್ಲ. ಅದು ಯಾವಾಗ ಅವನು ಬರ್ತಾನೆ ಬಂದು ಅವಾಗ ಶುರುವಾಗುತ್ತೆ. ಅವ್ನು ಹಿಡ್ಕೊಂಡಿದ್ದು ಶಕ್ತಿ ಶುರುವಾಯ್ತು. ಇವ್ರು ಹಿಡ್ಕೊಂಡ್ರೆ ಆಗ್ಲಿಲ್ಲ, ಓದರ್ ಹಿಡ್ಕೋತಾನೆ, ಏನು ಕೆಲಸ ಆಗ್ಲಿಲ್ಲ, ಕೈಗೆ ಹಾಕೋತಾರೆ, ಕಾಲ್ಗೆ ಕಾಲ್ ಕಟ್ ಮಾಡ್ಕೊಂಡವರು ಇದ್ದಾರೆ. ಯಾಕೆ ಬರ್ತಾ ಇಲ್ಲ ಅವನಿಗೆ. ಸಂಬಂಧಪಟ್ಟ ವ್ಯಕ್ತಿ ಬರ್ಬೇಕು, ಅವನ ಶಕ್ತಿ ಇದೆ. ಆ ಶಕ್ತಿ ಇವರಿಗೆ ವೇದಮಂತ್ರಗಳಿಂದ ಬಂದ ಶಕ್ತಿ. ವೇದಮಂತ್ರ ಪ್ರತಿಪಾದ್ಯ ನಾರಾಯಣನಾಥರಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ, ಅದು ಸಾಮರ್ಥ್ಯ. ಕಿರೀಟಿ ಕುಂಡಲಿ ದೀಪ್ತೋ ಹೇಮಮಾಲಿ ವರಾಸಿಮಾನ್ ರಥೇನಾದಿತ್ಯವರ್ಣೇನ ನದನ್ ದ್ರುಪದಮಭ್ಯಯಾತ್. ದೃಷ್ಟತ್ವಾದ್ ದ್ಯೋತನತ್ವಾಚ್ಚ ದೃಷ್ಟದ್ಯುಮ್ನ ಇದೀರಿತಃ ಮುನಿಭಿರ್ದೃಪದೇನಾಪಿ ಸರ್ವ ವೇದಾರ್ಥ ತತ್ವವಿತ್. ದೃಷ್ಟತ್ವಾತ್ ದ್ಯೋತನತ್ವಾಚ್ಚ ಹೆಸರಿಟ್ರು, ದೃಷ್ಟದ್ಯುಮ್ನ ಅಂತ ಹೆಸರು. ದೃಷ್ಟ ಅಂದ್ರೇನು, ದುಷ್ಟ ಅಲ್ಲ, ಮತ್ತೆ ದೃಷ್ಟ. ದೃಷ್ಟದ್ಯುಮ್ನ, ದುಷ್ಟದ್ಯುಮ್ನ ಅಂತ ಓದ್ಬಾರ್ದು, ದೃಷ್ಟದ್ಯುಮ್ನ. ದ್ಯೋತನ ದೃಷ್ಟ ಅಂದ್ರೆ ಏನು, ಒಳ್ಳೆ ಧಾರ್ಷ್ಟ್ಯ ಅಂತಾರಲ್ಲ, ಧಾರ್ಷ್ಟ್ಯ ದಿಟ್ಟತನ ಅಂತ ಅರ್ಥ. ಬಟ್ ದಿಟ್ಟತನ ಇತ್ತು, ಮತ್ತೇನಿತ್ತು, ಮತ್ತೆ ಪ್ರಕಾಶ ಇತ್ತು. ಎರಡನ್ನ ಸೇರಿಸ್ಬಿಟ್ಟು ದೃಷ್ಟದ್ಯುಮ್ನ ಅಂತ ಹೆಸರು ಮಾಡಿದ್ರು. ದೃಷ್ಟದ್ಯುಮ್ನ ಇತಿ ಇರಿತಃ ಮುನಿಭಿರ್ ದೃಪದೇನಾಪಿ ಸರ್ವ ವೇದಾರ್ಥ ತತ್ವವಿತ್. ಮುನಿಗಳು
ದ್ರುಪದರ ಎಲ್ಲರ ಸೇರಿ ಹೆಸರಿಟ್ಟರು, ನಾಮಕರಣ ಆಯ್ತು. ಹುಟ್ಟುತ್ತಿರ್ಲಿಕ್ಕೆ ನಾಮಕರಣನೂ ಆಗೋಯ್ತು. ಏನು ಸರ್ವ ವೇದಾರ್ಥ ತತ್ವವೇತ್ ಹೇಗಿದ್ದಾನೆ, ಸರ್ವ ವೇದಾರ್ಥ ತತ್ವವೇತ್, ಹುಟ್ಟುತ್ತಿರ್ಲಿಕ್ಕೆ ಜ್ಞಾನಿ. ಇಂಥ ಇಂಥ ಸಿದ್ಧಿ ವೇದವಂತರಿರೋ ಅರ್ಥ ಮಾಡ್ಕೊಂಡ್ರೆ ಯಾಕೆ ವೇದಾಧ್ಯಯನ ಮಾಡ್ತಿದ್ರು, ಯಾಕೆ ತಪಸ್ ಮಾಡ್ತಿದ್ರು ಗೊತ್ತಾಗುತ್ತೆ. ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವನ ಸಂಶಯ. ಇದೆಲ್ಲ ಗೊತ್ತಿದ್ದಕ್ಕೆ ಅವರಿಗೆ ಅಷ್ಟು ಸಾಮರ್ಥ್ಯ ಇತ್ತು, ವೇದ ಓದಲೇಬೇಕು ಅಂತ ವೇದ ಓದ್ತಿದ್ರು. ಕಷ್ಟಪಟ್ಟು 12 ವರ್ಷ ಅಲ್ಲಿದ್ದು ಉಪವಾಸ ಭಾರಿ ಕಷ್ಟಪಟ್ಕೊಂಡು ಗುರುಗಳ ಮಾತನ್ನು ಕೇಳಿಕೊಂಡು ಅವ್ರು ಏನೇನೋ ಪರೀಕ್ಷೆ ಕೊಟ್ರೆ ಅದನ್ನೆಲ್ಲ ಮಾಡಿ ಯಾತಕ್ಕೆ ಕಷ್ಟಪಡ್ತಿದ್ರು, ದೊಡ್ಡ ಫಲ ಇದೆ ಅದಕ್ಕೋಸ್ಕರ. ಯಾವುದೋ ದೇಶಕ್ಕೆ ಹೋಗಿ ಎಷ್ಟೋ ಕಷ್ಟಪಟ್ಟು ಯಾಕೆ ಓದಿ ಬರ್ತಾನೆ, ತಕ್ಕಂತೆ ಫಲ ಸಿಗುತ್ತೆ ಅವನಿಗೆ, ಅದಕ್ಕೆ ಹೋಗ್ತಾನೆ. ಇಲ್ಲವರು ಹೋಗ್ತಿರ್ಲಿಲ್ಲ. ಇವತ್ತು ವೇದವಂತ ಅಷ್ಟೆಲ್ಲ ಯಾಕೆ ಕಷ್ಟಪಡ್ತಾರೆ ಬ್ರಾಹ್ಮಣರು ಅಂತಾರಲ್ಲ, ಹಳ್ಳಿಯವ್ರಿಗೆ ಹಾಗೆ ಏನು ಕಷ್ಟಪಡ್ತಾರೆ ಬಿಡು, ಸುಮಾರು ದನ ಕಾಯ್ಕೊಂಡು ಇರಬಾರ್ದೆ ನಮ್ಮ ಅಂತ ಅನ್ಕೋತಾರ ಅಷ್ಟೇ. ದನ ಕಾಯ್ದು ಸುಖವಾಗಿ ದನ ಕಾಯ್ಕೊಂಡು ಆರಾಮಾಗಿರ್ಬೋದು. ಇದ್ಯಾಕೆ ಕಷ್ಟಪಡ್ತಾರೆ, ಆಮೇಲೆ ಗಾಬರಿ ಆಗ್ಬಿಡ್ತಾವೆ, ಅಯ್ಯೋ ಈಗ ಅವ್ರಿಗೆ ಗೊತ್ತೇ ಇದ್ದಿಲ್ಲ, ಅಟ್ಟತ್ತಿ ಟೂ ಲೇಟ್ ಆಗಿರೋ ಟೈಮ್ ಆಗಿರುತ್ತೆ. ಹಾಗಾಗಬಾರ್ದು. ತರುಣ 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 ಸುಮಾರು ದ್ರೌಪದಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ, ಅರೌಂಡ್ 16 ಅಷ್ಟೇ. ತರುಣ ಅರೌಂಡ್ 16 ಅಷ್ಟೇ. ಆಯ್ತಾ? ಆ ರೀತಿ ಹುಟ್ಟಿ ಬಂದ, ತರುಣನಾಗಿ ಹುಟ್ಟಿ ಬಂದ. ಅಲ್ಲಿ ಮುಗಿಲಿಲ್ಲ, ನೋಡ್ತಾ ಇದ್ದಾರೆ ಹಾಗೇನೆ. 2 ಹೋಗಿಸ್ಬಿಟ್ಟಿದ್ದಾರೆ. ಈಗ ಒಂದು ಬಂತು, ಕಾಯ್ತಾ ಕೂತಿದ್ದಾರೆ. ಅದು ಇನ್ನೊಂದು ಬರುತ್ತೆ ಅಂತ ಕಾಯ್ತೀವಲ್ಲ ಎಷ್ಟೊತ್ತಲ್ಲ, ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಅಷ್ಟಕ್ಕೆ ಅಪ್ಲೈ ಮಾಡಿದಾಗ ಅಷ್ಟು ಬರ್ಬೇಕಲ್ಲ. ಈಗ ನೋಡಿದರೆ ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಶ್ರುತಃ. ಅನ್ವೇನಂ ಅನುಏನಂ, ಅವನ ಹಿಂದೆನೆ ಅನುಏನಂ, ಅವನ ಅನುಸರಿಸಿ. ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ, ವೇದಿ ಯಜ್ಞವೇದಿಯ ಮಧ್ಯದಿಂದ ಮೇಲೆ ಹುಟ್ಟಿ ಬರ್ತಾ ಇದ್ದಾನೆ. ಯಾರು ದ್ರೌಪದಿ ಹುಟ್ಟಿದ ರೀತಿ ಇದೇ ರೀತಿಯೇ. ಮತ್ತೆ ಇವನು ತರುಣಿ, ಹುಟ್ಟುತ್ತಿರ್ಲಿಕ್ಕೆ ತರುಣಿ, ಮಗು ಅಲ್ಲ. ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ಇದರಿಂದ ಏನಾಯ್ತೋ ಇಬ್ಬರಿಗೂ ಕೂಡ ಅಯೋನಿಜರು, ತಾಯಿ ಸಂಪರ್ಕ ಇಲ್ಲದೆ ಹುಟ್ಟಿದವರು. ಜೊತೆಗೆ ಇನ್ನೇನಿಲ್ಲದವರಿಗೀಗ ಸದ್ಯೋ ಗರ್ಭವಾಸಾದಿಗಳಿಲ್ಲ, ಎಲ್ಲ ನಡೀತು. ಇವರಿಗೆ ಇಲ್ಲ ಅಂದ್ರೆ ವಾಯುದೇವರಿಗೆ ಗರ್ಭವಾಸ ಇರುತ್ತೆ, ಹಾಗಿದ್ರೆ ಇಲ್ಲ ಅಂತ ಆಗ ಅರ್ಥ. ಇನ್ನು ದೇವರಿಗೆ ಯೋಚನೆ ಮಾಡಾಗ ಇಲ್ಲ, ಇವೆಲ್ಲ ಇವರಿಂದ ಮಹಿಮೆ ಅಲ್ಲಿಗೆ ಹೋಗ್ಬೇಕಿದೆ. ಇವ್ರು ಹೀಗೆ ಅವತಾರ ಮಾಡಿದಾಗ ಅಗ್ನಿ ಹೀಗೆ ಬಂದ. ಅಗ್ನಿರ್ವೈ ದೇವಾನಾಂ ಅವಮಹ, ಲೋಯೆಸ್ಟ್ ಅಗ್ನಿ ಅಂತ ಅಗ್ನಿ ಹೀಗೆ ಬಂದ. ಆಮೇಲೆ ಹೈಯೆಸ್ಟ್ ಇದ್ರೊಳಗೆ ಸ್ತ್ರೀಯರಲ್ಲಿ ಭಾರತ ಇಲ್ಲಿಂದ ಎಲ್ಲಿಗೆ ಅಂಥವ್ರು ಹುಟ್ಟಿ ಬಂದು. ಅರ್ಥ ಆಯ್ತಾ? ನಾವು ಹಿಂದೆ ನೋಡ್ತೀವಿ ಸೀತಾ ಅವತಾರ ಹೇಗಾಯ್ತು, ಮಹಾಲಕ್ಷ್ಮಿ ಅವತಾರ ಯಜ್ಞಭೂಮಿಯಿಂದ ಬಂದಿದ್ದು. ಇವರು ಯಜ್ಞವೇದಿಯಿಂದ ಬಂದು, ಯಜ್ಞಭೂಮಿ ಯಜ್ಞವೇದಿ. ಯಜ್ಞ ಮಾಡಿದ್ದಕ್ಕೆ ಮಹಾಲಕ್ಷ್ಮಿ ಬಂದರು, ಸಂಪತ್ತು ಬಂತು. ಯಜ್ಞ ಮಾಡಿದ ಭಾರತಿ, ವಿದ್ಯೆ ಬಂತು. ಯಜ್ಞದಿಂದ ವಿದ್ಯೆ, ಕರ್ಮಣ ಜ್ಞಾನ ಮಾತನೋತಿ. ಇದು ಅರ್ಥ ಮಾಡ್ಕೊಂಡ್ರೆ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ನಿಮ್ಗೆ ಏನು ಬೇಕಿದ್ರು ಕೂಡ ಯಾವ್ದರಿಂದ ಸಾಧಿಸ್ಬೋದು. ದೊಡ್ಡ ಮನೆ ನೋಡ್ದ, ಇಂಥ ಮನೆ ಕಟ್ಸ್ಬೇಕಾದ್ರೆ ಹ್ಞೂ ಅಂತ, ಚೆನ್ನಾಗಿ ಓದು ಅಂತ ಹೇಳ್ದ. ಚೆನ್ನಾಗಿ ಓದು, ಏನಾಗತ್ತಾಗ ಒಳ್ಳೆ ಕೆಲಸ ಸಿಗತ್ತೆ, ದುಡ್ಡು ಬರುತ್ತೆ, ಕಟ್ತೇ ಇರ್ತಾರೆ. ಅಲ್ರಿ ಓದೋದಕ್ಕೆ ಏನು ಸಂಬಂಧ ಅಂತ ಕೇಳ್ತಾರೆ. ಓದಿನಿಂದ ಏನು ಬಂತ ಅವನಿಗೀಗ? ಒಂದು ದುಡ್ಡು ಕೆಲಸ ಸಿಕ್ಕ ದುಡ್ಡು ಬಂತು, ಕೆಲಸ ಕಟ್ಟ. ಓದು ಈಗ, ಅದಕ್ಕೆ ಯಜ್ಞ ಮಾಡೋದು, ಯಜ್ಞ ಮಾಡು. ಅಲ್ಲ, ಯಜ್ಞಕ್ಕೆ ಏನು ಸಂಬಂಧ ಬಂತೋ ಇಲ್ಲ, ಈಗ ಬಂದೇ ಬಂತು. ಮುನಿಭಿರ್ ನೃಪ ಅನ್ವೇನಂ ಭಾರತಿ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ದೃಷ್ಟದ್ಯುಮ್ನಿಗಿಂತ ಇನ್ನೂ ಜಾಸ್ತಿ ತೇಜಸ್ಸು, ಸಮ್ಯಕ್ ಉತ್ಥಿತ. ಪ್ರಾಣೋ, ಇವರು ಯಾರು ಹುಟ್ಟಿದ್ದು ಅಂತ ಕೇಳಿದ್ರೆ ಸಾಕ್ಷಾತ್ ಭಾರತೀ ದೇವಿ, ಭಾರತೀಯ ಅವತಾರವನ್ನು ಮಾಡಿದರು. ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಸ್ಮೃತಃ. ಭಾರತಿ ಅಂತ ಯಾತಕ್ಕೆ ಹೆಸರು ಇವರಿಗೆ? ಪ್ರಾಣನ ಪತ್ನಿ. ಪ್ರಾಣದೇವರಿಗೆ ಏನು ಹೆಸರಿದೆ? ಭರತ ಅಂತ ಹೆಸರಿದೆ. ಭರತನ ಹೆಂಡತಿ ಭಾರತಿ, ಭರತನ ಹೆಂಡತಿ ಭಾರತಿ. ಈಗ ಭಾರತಿ ದೇವರು ಒಪ್ಕೊಂಡ ಮೇಲೆ ಇವರು ಭಾರತಿ. ಸೊ ಗಂಡ ಏನಾಗ್ಬೇಕಾಗ ಭರತ ಆಗ್ಬೇಕು. ವಾಯುದೇವ್ರ ಮುಖ್ಯ ಪ್ರಾಣ, ಸರಿಯಾಗಿತ್ತು. ಹೆಂಡತಿಯಿಂದ ಇದಕ್ಕೆ ಹೆಸರು, ಇಲ್ಲಿಂದ ಅವ್ರಿಗೆ ಹೆಸರು. ಈ ರೀತಿಯಲ್ಲಿ ಮುಖ್ಯವಾಗಿ ಭರತ ಭೂಮಿ ಎಂಬುದಕ್ಕೆ ಹೊಸ ಅರ್ಥ ಬರುತ್ತೆ. ಇದು ಭರತಖಂಡ ಅಂತ ಹೇಳಿದರೆ ಭರತರಾಜರಿಂದ ಬಂದಿದ್ದು ಹೌದು. ಯಾರು ಮುಖ್ಯವಾಗಿ ಇಲ್ಲಿ ಕೇಂದ್ರ ಬಿಂದು ಯಾರಿಗಾಯ್ತು? ಈಗ ಹನುಮದ್ ರೂಪ, ಭೀಮರೂಪ, ಮಧ್ವರೂಪ 3 ಅವತಾರವಾಗಿದ್ದು ಇಲ್ಲಿನೇ. ಸೊ ಮುಖ್ಯ ಭರತ ಶಬ್ದವಾಚಾರ್ಯ ಆದವ್ರು ಯಾರೀಗ? ಸಾಕ್ಷಾತ್ ವಾಯುದೇವ. ಅದಕ್ಕಿಂತ ದೊಡ್ಡ ಭರತ ನಾರಾಯಣ. ಯಾತಕ್ಕೆ ಭರತ ಅಂತ ಕರೀತಾರೆ ಅಂತ ಕೇಳಿದ್ರೆ ಸರ್ವಸ್ಯ ಭರಣಾಸ್ಮೃತಃ. ಇಬ್ಬರಿಗೂ ಇಲ್ಲ. ಅದಕ್ಕೇನೆ ಇವರು ಮುಂದೆ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಈಗ ಭರತ ಸಾಕ್ಷಾತ್ ವೇದಿ ಮಧ್ಯಾತ್ ವೇದ ರೂಪ ಸರ್ವಸ್ಯ ಭರಣ, ಸರ್ವಸ್ಯ ಭರಣ. ವಾಯುದೇವರು ಸರ್ವಸ್ಯ ಭರಣ ಹೇಗೆ? ಜಯ ಜಯ ಜಗತ್ರಾಣ, ಜಗದೊಳಗೆ ಸತ್ರಾಣ.
ಮತ್ತೆ ಪೂರ್ವ ರೂಪದಿಂದ ಜಗತ್ತನ್ನು ಹೊತ್ತಿದ್ದಾರೆ, ಪೂರ್ವ ರೂಪದಿಂದ. ಅದಕ್ಕೆ ಭರತ ಪೂರ್ವ ಆವಕಚ್ಚಪ ರೂಪದಿಂದ ಲಂಡೋದಕದಿ ಬೋವಿಸರಿಸಿಹ ಅಂದ್ರೆ ಜಗತ್ರಾಣ ಅಂತ ಹೇಳಿದವರು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಹೇಗೆ ಜಗತ್ರಾಣ ಅಂದ್ರೆ ಆವಕಚ್ಚಪ ರೂಪದಿಂದ ಲಂಡೋದಕದಿ ಬೋವಿಸರಿಸಿಹ ಶೇಷಮೂರುತಿಯನು, ಅದಕ್ಕೆ ಬ್ರಹ್ಮಾಂಡ ಧರಿಸಿದ್ದಾರೆ. ಆದ್ದರಿಂದ ಅವರಿಗೆ ಜಗದ್ಧಾರಕ ಅಂತ ಹೆಸರಾಯಿತು. ಪ್ರಾಣೋಹಿ ಭರತೋ ಒಂದು ರೀತಿ. ಇನ್ನು ಒಳಗಿದ್ದು ಉಳಿಸಿದ್ದಾರೆ ದೇಹವನ್ನು. ಎಲ್ಲರೂ ಒಳಗೆ ವಾಯುದೇವರೊಳಗೆ ಉಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಅದು ಬಿದ್ದೋಯ್ತು ಅಂತ ಹೇಳ್ತಾರೆ. ಬಾಡಿ ಏನಾಗತ್ತಾಗ ವಾಯುದೇವ ಬಿದ್ದು ಕೊಲ್ಯಾಪ್ಸ್ ಅಂತ ಕರೀತಾರೆ. ಕೊಲ್ಯಾಪ್ಸ್ ಅಲ್ಲಿ ನಿಲ್ಲೋ ಶಕ್ತಿನೇ ಇರೋದಿಲ್ಲ ವಾಯುದೇವ ಬಿಟ್ಟು. ಅದಕ್ಕೆ ಮುಕ್ತ ಅಂತ ವಾಯುದೇವ ಮುಕ್ತ, ಉತ್ಥಾಪನಾದ ಉತ್ಥಾನಾಮ. ನಮಗೆ ಹೇಳೋದಕ್ಕೆ ಬರೋದಕ್ಕೆಲ್ಲ ಸಾಧ್ಯ ವಾಯುದೇವರು ಒಳಗಿರೋದ್ರಿಂದ. ಅದು ಹೊತ್ತ ತಪ್ಪಂತ ಬಿದ್ದು ಬಿಡ್ತಾರೆ. ಪಪಾತ ವಾಯೋರ್ ಗಮನಾತ್ ಶರೀರಂ. ವಿರಾಟ್ ದೇಹ ಏನಾಯ್ತು ಬಿಟ್ಟ ತಕ್ಷಣ ದಪ್ಪಂತ ಬಿತ್ತು. ಪ್ರವೇಶ ಮಾಡಿದ ತಕ್ಷಣ ಮತ್ತೆ ಎದ್ದು ಮಾಡಿ. ಇದು ಅರ್ಥ ಮಾಡ್ಕೊಂಡ್ರೆ ವಾಯುದೇವರ ಮಹಿಮೆ ಇದೆಲ್ಲ ಕೂಡ. ಆ ಯಾವ್ದು ಹೌದು ಏನು ಹಾ ಹೇಳಿ ಏನು ಹೇಳಿ ಏನು ಏನು ಹೇಳಿ ಏನು ಆ ಏನ್ ಹೇಳಿ ಹೇಳಿ ಹ್ಮ್ ಹಾ 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 ಹೇಳಿ ಬೇಡಬೋ, ಏನು ತಪ್ಪೇನಿಲ್ಲ. ಅವರು ಸೇವಕನಾಗಿ ಮುಂದೆ ಬಂದರು. ಹೌದು, ಹೆಸರಿಗೆ ಅಣ್ಣ. ಆದರೆ ಆಕ್ಚುಲಿ ಸೇವಕನೇ, ಅಗ್ನಿಯಿಂದ ಬರೋದು ಅದು ಮುಖ್ಯವಾದ. ಏನದು ಅದು ಎಷ್ಟು ಬೇಕಾದ್ರೆ ಹೇಳ್ಬೋದು, ಗೊತ್ತಾಯ್ತಾ? ಅದು ವಿರೋಧ ಅಲ್ಲ, ಅದು ಒಪ್ತಕ್ಕಂಥ ವಿಚಾರಗಳು, ಏನು ತಪ್ಪಿಲ್ಲ. ಒಟ್ಟೇನಾಯ್ತು, ಯಜ್ಞದಿಂದ ಸೀತಾ, ಯಜ್ಞದಿಂದ ಭಾರತಿ. ಅಲ್ಲಿ ಇಬ್ಬರು ಕೂಡ ಯಾರು ಸರ್ವೋತ್ತಮನ ಪತ್ನಿಯಲ್ಲಿ, ಜೀವೋತ್ತಮನ ಪತ್ನಿಯಲ್ಲಿ. ಸಾಕ್ಷಾತ್ ನಾರಾಯಣನ ಪತ್ನಿ, ವಾಯುದೇವರ ಪತ್ನಿ. ಇವರಿಬ್ಬರು ಕೂಡ ಹೇಗಿದ್ದಾರೆ ಈಗ ಅವತಾರ? ಯಾವ ದೃಷ್ಟಿಯಿಂದ ಅವರಿಗೆ ಇದು ಸಂಪರ್ಕನೇ ಇಲ್ಲ, ಹುಟ್ಟಿ ಬಂದರು. ಇದು ಅಸಾಧಾರಣವಾದ ಮಹಿಮೆ. ಇದರಿಂದ ಏನಾಯ್ತು, ಆಕೆ ತೊಂದಿದ್ರೆ ಇದು ಬರ್ತಿತ್ತು. ಇವರು ಈ ರೀತಿ ಹುಟ್ಟೋರಾದ್ರಿಂದ ಆಕೆ ಬುದ್ಧಿ ಅದೊಂದು ಕಾರಣ. ಅಹಂಕಾರ ಒಂದು ಕಾರಣ ಆಕೆ ದೃಷ್ಟಿಯಿಂದ. ಇವ್ರ ದೃಷ್ಟಿಯಿಂದ ಏನು ಕಾರಣ? ಸ್ಪರ್ಶ ಆಗಾಗಿಲ್ಲ. ಇವ್ರು ಈ ರೀತಿ ಹೊಟ್ಟೋರಾದ್ರಿಂದ ಬೇಕಾಗ್ಲೇ ಇಲ್ಲ. ಎಲ್ಲ ಆ್ಯಂಗಲಲ್ಲಿ ನೋಡ್ಬೇಕೀಗ. ಯಾವನೋ ಅವನು ಕೊಲೆ ಮಾಡ್ದ, ಅವನಿಗೊಂದು ಕೊಲೆ ಮಾಡಿಸ್ಕೊಳ್ಳೋ ಪಾಪ ಇವನಿಗಿದೆ ಈ ಮಧ್ಯೆ. ಒಂದೇ ಕೆಲಸ ಅಲ್ಲ, ಎಲ್ಲ ಸೇರ್ತಾವ. ಇನ್ನು ನೋಡ್ತಾನೆ, ನೋಡೋ ಯೋಗ ಅವನಿಗಿದೆ ಈ ಮಧ್ಯೆ. ನೋಡಿ ಸುಳ್ಳು ಸಾಕ್ಷಿ ಹೇಳ್ತಾರೆ, ಆ ಪಾಪ ಕಟ್ಟಿಕೊಳ್ಳೋ ಯೋಗ ಇದೆ ಮತ್ತೆ. ಒಂದಕ್ಕೊಂದು ಲಿಂಕ್ ಇರುತ್ತೆ, ದೊಡ್ಡ ಲಿಂಕ್ ಅದು. ಆ ದೃಷ್ಟಿಯಿಂದ ಈ ಮನೆಗೆ ತಗೊಳ್ಬೇಕಾದ್ರೆ ಎಲ್ಲ ಪೇಪರ್ ಚೆಕ್ ಮಾಡ್ತಾರಲ್ಲ, ಲಿಂಕ್ ಒಂದೊಂದು ತಗೋತಾ ಹೋಗ್ಬೇಕು. ಒಂದು ಮಿಸ್ ಆದ್ರೂ ಬಜಿತೆ ಆಗತ್ತೆ. ಎಲ್ಲ ಅಲ್ಲಿ ಅಲಾಟ ಆಗಿ ಎಲ್ಲ ಬಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಎರಡು ಕಡೆ ಕೈ ಕೊಟ್ಟು, ಒಂದ್ ಕಡೆ ಕೈ ಕೊಟ್ಟು ಆದ್ರೆ ಒಂದು ಸಂಖ್ಯೆ ಶುರುವಾಗುತ್ತೆ. ಎಲ್ಲದಕ್ಕೂ ಲಿಂಕ್ ಇರುತ್ತೆ. ಏನೇನು ಮಾಡ್ತೀವಿ ನಾವೀಗ, ಲಿಂಕ್ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿರೋದಿಲ್ಲ, ಉಳಿದವ್ರಿಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಗೊತ್ತಿರೋದು, ಎವ್ರಿಥಿಂಗ್ ಅವ್ರಿಗೆ ಗೊತ್ತು. ದೃಷ್ಟತ್ವ ದ್ಯೋತನತ್ವಾಚ್ಚ ದೃಷ್ಟದ್ಯುಮ್ನ ಇತೀರಿತಃ ಮುನಿಭಿಃ ದ್ರುಪದೇನಾಪಿ ಸರ್ವ ವೇದಾರ್ಥ ತತ್ವವಿತ್ ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ಪ್ರಾಣೋ ಹಿ ಭರತೋ ನಾಮ. ಅದು ಪ್ರತಿನಿತ್ಯ ನಾವು ಇದು ಹೇಳ್ಬೇಕಾದ್ರೂ ಕೂಡ ಭರತ ವರ್ಷೆ ಭರತ ಕಂಡೆ ಅಂತ ಹೇಳ್ಬೇಕಾದ್ರೆ ಅನುಸಂಧಾನ ಮಾಡ್ಬೇಕಲ್ಲಿ. ಭರತ ವರ್ಷ, ಅದಕ್ಕೇನೆ ಭರತಖಂಡಕ್ಕೆ ಭಾರಿ ಮಹತ್ವ ಬಂತು. ಸಾಧನೆ ಮಾಡಿಸೋದು ವಾಯುದೇವರೇ, ಗೊತ್ತಾಯ್ತಾ? ಪತ್ತಿರು ಅವರಿಂದ ಹೆಸರಿರೋದು ಭರತ ಭೂಮಿ. ಅದು ಪೂರ್ತಿ ಪುಣ್ಯ ಬರುತ್ತೆ. ಅನುಸಂಧಾನ ಇದ್ರೆ ವೈಷ್ಣವ ಕ್ಷೇತ್ರ ಆಯ್ತಾಗ, ವೈಷ್ಣವ ಕ್ಷೇತ್ರ ಪೂರ್ತಿ. ವೇದರೂಪ ಸರಸ್ವತಿ ಯಾರವರು? ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ. ವೇದರೂಪ ಅಂದ್ರೇನು? ವೇದಾಭಿಮಾನಿನಿ ಅಂತ ಅರ್ಥ. ವೇದಾಭಿಮಾನಿನಿಯಾದ ರೂಪ ಸಾಕ್ಷಾತ್ ಸರಸ್ವತಿ ಭಾರತಿ. ಒಂದು ಬ್ರಹ್ಮ ಅಂದ್ರು ವಾಯುದೇವರು ಬ್ರಹ್ಮ ಅಂತಂದ್ರು. ವಾಗ್ವಾಣಿ ಭಾರತಿ ಇವೆಲ್ಲ ಪರ್ಯಾಯ ಪದಗಳು. ಸರಸ್ವತಿ ಆ ಸರಸ್ವತಿ ಅಲ್ಲ, ಅವ್ರಿಗೆ ಅವತಾರ ಇಲ್ಲ. ಬ್ರಹ್ಮದೇವರು ಅವತಾರ ಇಲ್ಲ, ಬ್ರಹ್ಮಪತ್ನಿ ಸರಸ್ವತಿಗೆ ಕೂಡ ಅವತಾರ ಇಲ್ಲ. ಇಲ್ಲಿ ಅವತಾರದಲ್ಲಿ ಸರಸ್ವತಿ ಅಂದ್ರೆ ಏನು ಹೇಳಬೇಕು? ಬ್ರಹ್ಮ ಅಂದ್ರೆ ಮುಖ್ಯ ಪ್ರಾಣ, ಇವರು ಅಂದ್ರೆ ಭಾರತೀನೆ. ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ ಶಂಭುರೂಪ ಮಾಶ್ರಿತಾ ವಾಯುಂ ಸೇರಿತ್ತೇವ ಚ ಕೀರ್ತಿತಾ. ಅವರಿಗೆ ಶ್ರೀ ಅಂತ ಇನ್ನೊಂದು ಹೆಸರಿದೆ. ಭಾರತೀ ದೇವಿಗೆ ಏನು ಹೆಸರಿದೆ? ಇನ್ನೊಂದು ಹೆಸರು ಶ್ರೀ ಅಂತ ಹೆಸರಿದೆ. ಯಾಕೆ ಆಚಾರ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ, ಮಹಾಭಾರತದಲ್ಲಿ ಬರುತ್ತೆ. ಅವತಾರ ಮಾಡಿದ್ರು, ಯಾರು ಅವತಾರ ಮಾಡಿದ್ರು ಅಂದ್ರೆ ಉತ್ತರ ಕೊಡ್ತಾರಲ್ಲಿ, ಅಲ್ಲಿದೆ ವಾಕ್ಯಗಳು. ಸಾಕ್ಷಾ ಶ್ರೀಹಿ, ಅವತಾರ ಮಾಡಿದ ಅವರಿವರಲ್ಲ, ಸಾಕ್ಷಾ ಶ್ರೀ ಅಂತ ಮಹಾಭಾರತ ಹೇಳಿದ್ದಾರೆ. ಆದ್ರಿಂದಾನೆ ಶ್ರೀ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಆಗುತ್ತಲ್ಲ. ಭಾರತಿಗೂ ಶ್ರೀ ಅಂತ ಹೆಸರಿದೆ, ಇವರಿಗೂ ಶ್ರೀ ಅಂತ ಹೆಸರಿದೆ, ಇವರಿಗೂ ಶ್ರೀ ಅಂತ ಹೆಸರಿದೆ.
ಮಹಾಲಕ್ಷ್ಮಿಗೂ ಶ್ರೀ ಅಂತ ಕರೀತಾರೆ, ಇವರಿಗೂ ಶ್ರೀ ಅಂತ ಕರೀತಾರೆ. ಆದ್ದರಿಂದ ಶ್ರೀಪತಿ ಶ್ರೀಪತಿ ಅಂದ್ರೆ ಇಬ್ಬರು ಆಗಬಹುದು, ಇಬ್ಬರು ಆಗಬಹುದು. ಆದ್ರೆ ಮುಖ್ಯತಃ ಶ್ರೀ ಅಂದ್ರೆ ಮಹಾಲಕ್ಷ್ಮಿನೇ, ಅನಂತರ ಶ್ರೀ ಅಂತ ಹೇಳಿದ್ರೆ ಇವರೇ. ಇದು ಎರಡು ಮುಖ್ಯವಾದ ಅಂಶ. ಅದಕ್ಕಾಗಿ ಶಂಭರೂಪ ಮಾಸ್ತ್ರಿತಾವಾಯುಂ ಶ್ರೇಯತೆ ಇತಿ ಶ್ರೀ, ಆಶ್ರಯಿಸಿದವಳು ಅಂತ ಅರ್ಥ. ಆಶ್ರಯಿಸಿದವಳು ನಾರಾಯಣನನ್ನ ಶ್ರೀರ್ಯತ್ ಕಟಾಕ್ಷ ಫಲವತಿ ಅಜಿತಂ ನಮಾಮಿ. ಅದಕ್ಕೆ ಮಹಾಲಕ್ಷ್ಮಿ ಶ್ರೀ ಅಂತ ಯಾತಕ್ಕೆ ಕರೀತಾರೆ? ನಾರಾಯಣನ ಸದಾಕಾಲ ನಾನು ಬೇರೆ ಯಾರನ್ನು ಆಶ್ರಯಿಸಿಲ್ಲ, ಯಾರನ್ನು ಆಶ್ರಯಿಸಿದ್ದಾರೆ, ಅದಕ್ಕೆ ಶ್ರೀ ಅಂತ ಅವ್ರಿಗೆ ಹೆಸರಾಯಿತು. ಗೊತ್ತಾಯ್ತಾ? ಅನಂತರ ಶ್ರೀ ಯಾರನ್ನು ಆಶ್ರಯಿಸಿದ್ದಾರೆ? ಈಗ ಪ್ರಾಣದೇವರನ್ನು. ಉಳಿದವರೆಲ್ಲ ಇವರೆಲ್ಲ ಆಶ್ರಯಿಸ್ಬಿಟ್ಟಿದ್ದಾರೆ. ಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಪ್ರಾಣದೇವರನ್ನು ಆಶ್ರಯಿಸಿದ್ದಕ್ಕೆ ಇವರು ಶ್ರೀ, ಡೈರೆಕ್ಟ್ ನಾರಾಯಣ ಆಶ್ರಯಿಸಿದ್ದಕ್ಕೆ ಅವರು ಶ್ರೀ. ಉಳಿದವರೆಲ್ಲ ಶ್ರೀಯುತರು ಅಷ್ಟೇ. ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಆ ಹೆಸರು. ಇವರಿಗೆ ಆ ರೀತಿ ಹೆಸರಿತ್ತು, ಅದಕ್ಕೆ ಶ್ರೀ ಅವತಾರ ಮಾಡಿದ್ದಾರೆ ಅಂತ ಕರೆದಿದ್ದಾರೆ. ಮಹಾಭಾರತದಲ್ಲಿ ಭಾರತೀಯ ಶಬ್ದ ಅಲ್ಲಿ ಕರೆದಿಲ್ಲ, ಬೇರೆ ಕಡೆ ಹೇಳ್ತಾರೆ, ಅಲ್ಲಿ ಹೇಳಿಲ್ಲ. ಅಲ್ಲಿ ಹೇಳಿದ ಪದಕ್ಕೆ ಅರ್ಥ ಹೇಳ್ತಾರೆ, ಶ್ರೀ ಅಂದ್ರೆ ಭಾರತಿ ಅಂತ ಅರ್ಥ. ಇದು ಎರಡು ಕಾರಣ. ಒಂದು ಲಕ್ಷ್ಮಿ ಅಂತ ಅಪಾರ್ಥ ಮಾಡ್ಕೋಬೇಡಿ ಅಂತ ಒಂದು ಅರ್ಥ, ಇನ್ನೊಂದೇನು ಬೇರೆ ಯಾವುದೋ ದೇವತೆ ಅಲ್ಲ, ಭಾರತೀನೇ ಆಗಬೇಕು. ಅದಕ್ಕಾಗಿ ಭಾರತಿ ಅನ್ನೋ ಹೆಸರಿಗೆ ಶ್ರೀ ಅಂತ ಅರ್ಥ ಇರೋದಕ್ಕೆ ಅರ್ಥ ಹೇಳಿ ಬರೆದ ಹೇಳಿದ್ದು ವಾಯುದೇವರು. ಆಗ ಭಾರತೀಯ ಭಾರತೀನೇ. ಶಂಭರೂಪ ಮಾಸ್ತ್ರಿತಾವಾಯುಂ ಶ್ರೀರಿತ್ತೇವಚ ಕೀರ್ತಿತ. ಶಂ ಅಂದ್ರೇನು? ಶಂ ಅಂದ್ರೆ ಆನಂದ, ಆನಂದ ಸದಾಕಾಲ ಆನಂದ ತೀರ್ಥರವರು. ಅದಕ್ಕೆ ದಶಪ್ರಮತಿ, ದಶ ಅಲ್ಲಿ ಶ ಅಂದ್ರು ಹಾಗೆ. ದಶ ಈ ಕಡೆಯಿಂದ ಓದ್ಕೋಬೇಕು, ದಶ ಅಂದ್ರೆ 10, ಈ ಕಡೆಯಿಂದ ಓದ್ಕೊಂಡ್ರೆ ಶತ. ಶ ಅಂದ್ರೆ ಸುಖ, ಶಂ ದದಾತೀತಿ ಶತ, ಆನಂದ ಕೊಡೋರು. ಇದು ಅರ್ಥ ಮಾಡಿಕೊಂಡ್ರೆ ಶತ ಶ್ರೀ. ಈ ಅರ್ಥದಲ್ಲಿ ಶಂಭರೂಪ ಆಶ್ರಿತಾ ವಾಯುಂ, ಆಚಾರ್ಯರ ಭಕ್ತರೇ ಆನಂದ ತೀರ್ಥರ ಭಕ್ತರೇ ಆನಂದವಾಗಿರ್ಬೇಕಾದ್ರೆ ಸಾಕ್ಷಾತ್ ಪತ್ನಿ, ಆದ್ರಿಂದ ಅವ್ರಿಗೆ ದುಃಖಾದಿಗಳು ಉಂಟೋ? ಇಲ್ಲೇ ಇಲ್ಲ. ಶ್ರೀರಿತ್ತೇವಚ ಕೀರ್ತಿತ ಆವೇಶಯುಕ್ತ ಶಚ್ಯಾಶ್ಚ ಶ್ಯಾಮಲಾಯಾ ತಥೋಷಸಃ ತಾಶ್ಚ ಇಂದ್ರ ಧರ್ಮ ನಾಸತ್ಯ ಧರ್ಮ ಸಂಶ್ರಯಾತ್ ಶ್ರಿಯ ಈರಿತಾ. ಅವ್ರಿಗೆ ಇನ್ನೊಂದು ಕಾರಣನೂ ಇದೆ, ಶ್ರೀ ಅಂತ ಬರ್ಲಿಕ್ಕೆ ಇನ್ನೊಂದು ಕಾರಣ ಇದೆ. ಶಚಿ, ಶ್ಯಾಮಲ, ಉಷಾ ಇಷ್ಟು ಜನದ ಆವೇಶ ಅವರಲ್ಲಿದೆ. ಅವರಿಗೂ ಕೂಡ ಏನಂತ ಹೆಸರಿದೆ? ಶ್ರೀ ಅಂತ ಅವ್ರಿಗೂ ಹೆಸರಿದೆ. ಯಾತಕ್ಕೆ ಅಂತ ಕೇಳಿದರೆ, ಇಂದ್ರ ಧರ್ಮ ನಾಸತ್ಯ ಸಂಶ್ರಯ ಶ್ರಿಯ ಈರಿತಾ. ಅವ್ರ ಗಂಡಂದ್ರೆ ಯಾರ್ಯಾರು? ಇಂದ್ರ, ಯಮ, ಅಶ್ವಿನಿಗಳು. ಅವ್ರನ್ನ ಆಶ್ರಯಿಸಿರೋದಕ್ಕೋಸ್ಕರ ಅವರಿಗೂ ಕೂಡ ಶ್ರೀ ಅಂತ ಕರೀತಾರೆ. ಎಲ್ಲ ಅರ್ಥ ಬರಲಿಕ್ಕೋಸ್ಕರ ಮಹಾಭಾರತದಲ್ಲಿ ಶ್ರೀಹಿ ಅಂತ ಅವತಾರ ಮಾಡಿದ್ರು. ಇಷ್ಟೆಲ್ಲ ದೇವತೆಗಳ ಆವೇಶನೂ ಇದೆ ಅಂತ ಅರ್ಥ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ, ಇಲ್ಲಿ ಶ್ರೀ ಭಾರತಿ, ಉಳಿದ ಸ್ತ್ರೀಯರು ಇವರು. ಅದು ಮುಖ್ಯತಃ ಇಲ್ಲಿ ಶ್ರೀ ಯಾರು ಅಂದ್ರೆ ಭಾರತೀನೇ ಅಂತ ತಾತ್ಪರ್ಯ. ಯಾಕೆ ಉಪಯೋಗ ಹಿಂದೆ ಹೇಳಿಲ್ಲ? ನಾಸತ್ಯ ಆದ್ರೆ ದಸರಾ ಆಗ್ತಾರೆ, ದಸರಾ ಆದ್ರೆ ನಾಸತ್ಯ ಆಗ್ತಾರೆ. ಇಬ್ಬರನ್ನು ಹೇಳ್ಬಹುದು. ದಸರಾ ಅನ್ಬಹುದು, ದಸರವ್ ಅನ್ಬಹುದು, ನಾಸತ್ಯವ್ ಅನ್ಬಹುದು, ನಾಸತ್ಯ ದಸರವ್ ಅನ್ಬಹುದು. 3 ರೀತಿ ಕರೆದವ್ರು ಅನ್ವಯ ಆಗುತ್ತೆ. ಸ್ಪೆಷಲ್ ಅವ್ರ ಹೆಸರು. ಅದಕ್ಕೇನು ಹೇಳಿದ್ರೆ, ಈಗ ದಸರಾ ಇಲ್ಲಿ ಬಿಡಿಸ್ಬೇಕಾದ್ರೆ ದಸರಾ ಅಂತ ಏಕವಚನ ಬಿಡಿಸ್ಬಾರ್ದು, ಬಹುವಚನ ದ್ವಿವಚನ ಬಿಡಿಸ್ಬೇಕಾಗ. ಯಾರಿಗೆ? ಅಲ್ಲಲ್ಲ, ಶ್ರೀ ಅಂತ ಅವ್ರಿಗೆ ಬಂದಿದ್ದೆ ಯಾರು ಅಂದ್ರೆ ಶ್ರೀ ಅಂತ ಹೇಳಿದ್ರು. ನಾಮಕರಣ ಮುಂದೆ ಬರುತ್ತೆ. ಈಗ ಅದೆಲ್ಲ ಅವ್ರಿಗೆ ಆಗ ಗೊತ್ತಿಲ್ಲ, ಎಲ್ಲ ಕೂಡ ಆಗ ಗೊತ್ತಿದ್ರೆ ಅದು ಬಂದು ಮದುವೆ ಕಾಲಕ್ಕೆ ಯೋಚನೆ ಮಾಡ್ತಿರ್ಲಿಲ್ಲ. ಏನೋ ಅಲ್ಲಿ ಕಾರಣ ಏನು? 2 ಕಣ್ಣಿಗೆ ಕಾಣೋದು, ದಾರ್ಷ್ಟ್ಯ ಕಣ್ಣಿಗೆ ಕಾಣೋದು, ಪ್ರಕಾಶ ಕಣ್ಣಿಗೆ ಕಾಣೋದು. ಇದು ಒಳಗಿರೋ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಂಡಿದ್ರೆ ನಾವು 5 ಮೇಲೆ ಮದುವೆ ಮಾಡಿಕೊಡೋದೆಲ್ಲ ಗಲಾಟೆ ಮಾಡ್ತಿದ್ದಿಲ್ಲ. ಆಗ ಗೊತ್ತಾಯ್ತಾ? ಇಷ್ಟೇ, ಇದು ಒಳಗಿದ್ದು ಶ್ರೀಹಿ ಅಂತರಾರ್ಥ. ಅದು ನೋಡೋ ಕಣ್ಣಿಗೆ ಕಾಣೋದೇ, ಅದು ದುಷ್ಟದ್ಯುಮ್ನ ಕಣ್ಣಿಗೆ ಕಾಣೋದು. ಆ ಹೆಸರೇ ಇಟ್ಟುಬಿಟ್ರು. ಇಲ್ಲಿ ಶ್ರೀ ಅಂತ ಇಡ್ಲಿಲ್ಲ ಹೆಸರನ್ನ. ಶ್ರೀ ಅಂತ ಹೆಸರಿಟ್ಟಿಲ್ಲ ಅವರು. ಹೆಸರಿಟ್ಟಿದ್ರೆ ಗೊತ್ತಾಯ್ತು ಅಂತ ಹೇಳ್ಬೇಕಿತ್ತು, ಹಾಗೆ ಹೆಸರಿಟ್ಟಿಲ್ಲ. ಆ ಅವತಾರ ಆಯ್ತು, ಅವ್ರ ಹೆಸರು ಹೇಳಿತ್ತು. ಇವರು ಬಂದರು ಅಂತ ಕರೆದು, ಬಂದವರಿಗೆ ಹೇಳೋರಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ, ನೋಡೋರಿಗೆ. ಪಾರ್ವತಿಗೂ ಶ್ರೀ ಅಂತ ಹೆಸರಿಲ್ಲ. ಯಾಕಂದ್ರೆ ಇವರೇ ಆದಾಗ ಶಂಕರಮ್ಮ ಆಶ್ರಿತ ಶ್ರೀಹಿ ಅಷ್ಟೇ. ಇವರಿಗಿಂತ ಮೇಲೆ ಇರ್ತಾರೆ. ಅದು ಯಾಕೆ ಅಂತ ಅವ್ರ ಹೆಸರು ಹೇಳಿ ಯಾಕೆ ಹೇಳಲಿಲ್ಲ ಅಂತ ಮುಂದೆ ಹೇಳ್ತಾರೆ. ಯಾಕೆ ಹೇಳಲಿಲ್ಲ ಅಂದ್ರೆ ಶಾಪದ ಉದ್ದೇಶ ಬೇರೆ ಇದೆ. ಹೆಸರೇನಿಟ್ರಿ ಈಗ ಅಂತ ಪ್ರಶ್ನೆ. ಅದಕ್ಕೆ ಸಾಮಾನ್ಯ ಒಳ್ಳೆ ಪದ ಶ್ರೀ ಅಂತ ಉಪಯೋಗಿಸಿ ಎಲ್ರಿಗೂ ಉಪಯೋಗಿಸ್ಬೋದು, ಏನು ತಪ್ಪಿಲ್ಲ. ಆದರೆ ವಿಶೇಷತ ಅಸಾಧಾರಣ್ಯೇನ ಉಪದೇಶ ಭಯಂತೆ ಭವಂತಿ. ಅದಕ್ಕೆ ಏನು ಕಂಠ ಅಂತ ಎಲ್ರಿಗೂ ಕಂಠ ಇಲ್ವಾ? ಕಂಠ ಅಂತ ಯಾರಿಗೆ ಕರೀತಾರೆ? ಚೆನ್ನಾಗಿ ಹಾಡಿದಾಗ ಕಂಠ ಅಂತ ಕರೀತಾರೆ. ಸ್ವಲ್ಪ ಎಲ್ಲರೂ ಹಾಡ್ತಾರೆ ಈ ಮಧ್ಯೆ, ಅವರೇ ಕೇಳ್ಬೇಕು, ಅವರು ಕೇಳಕ್ಕಾಗಲ್ಲ, ಆದಷ್ಟು ಹಾಡ್ಬೋದು. ಅದು ಕಂಠ ಅಂತ ಕರೆಯೋದಿಲ್ಲ. ಅದಕ್ಕೆ
ಅಸಾಧಾರಣ್ಯೇನ ಎಕ್ಸ್ಕ್ಲೂಸಿವ್ ಅಂತೀವಿ, ಎಕ್ಸ್ಕ್ಲೂಸಿವ್ ಆಗಿದ್ದಾಗ ಹೆಸರು ಬರುತ್ತೆ. ಆ ದೃಷ್ಟಿಯಲ್ಲಿ ಉಳಿದವರೆಲ್ಲ ಸ್ತ್ರೀ ಆದರೂ ಕೂಡ ಈ ಸ್ತ್ರೀತ್ವ ಬೇರೆ. ಸಾ ಕೃಷ್ಣ ನಾಮತಶ್ಚಾಸೀತ್, ಈ ಹೆಸರಿಟ್ಟಿದ್ದು ಕೃಷ್ಣ ಅಂತ ಹೆಸರಿಟ್ಟು, ದ್ರೌಪದಿ ಅಂತ ಹೆಸರಲ್ಲ, ಕೃಷ್ಣ ಹೆಸರು. ದ್ರೌಪದಿ ಅಂತ ಯಾತಕ್ಕೆ ಹೆಸರು ಬಂತು? ಅಪ್ಪನ ಹೆಸರು ದ್ರೌಪದಿ, ದ್ರುಪದನ ಮಗಳು ಅಂತ ಅಷ್ಟೇ ಆಯ್ತು. ಜಾನಕಿ ಜನಕನ ಮಗಳು. ಸೀತಾ ಅವ್ರ ಹೆಸರು ಮತ್ತೆ ಜಾನಕಿ ಅವ್ರ ತಂದೆಯಿಂದ ಬಂದಿದ್ದು. ಮೈಥಿಲಿ ಯಾತಕ್ಕೆ? ಮಿಥಿಲಾ ದೇಶದವಳು ಮೈಥಿಲಿ ಅಂತ ಹೆಸರಾಯ್ತು, ಒಂದು ಕಾರಣಗಳಿವೆ. ಆಮೇಲೆ ಇವರಿಗೆ ಪಾಂಚಾಲಿ ಯಾತಕ್ಕೆ? ಪಾಂಚಾಲ ದೇಶ. ಪಾಂಚಾಲಿ, ದ್ರೌಪದಿ, ಯಾಜ್ಞಸೇನಿ ಅಂತ ಯಾಜ್ಞಸೇನಿ ಯಾತಕ್ಕೆ? ದ್ರುಪದನ ತಾತ, ದ್ರುಪದನ ಅಪ್ಪ ಪೃಷತ, ಆತನ ಅಪ್ಪ ಯಜ್ಞಸೇನ, ಅದಕ್ಕೆ ಯಾಜ್ಞಸೇನಿ ಅಂತ ಹೆಸರಾಯ್ತು. ಯಾಜ್ಞಸೇನಿ. ಪಾರ್ಷತಿ ತಾತನ ಹೆಸರು ಪುರುಷತ. ಯಾಜ್ಞಸೇನಿ, ಪಾರ್ಷತಿ, ಆಮೇಲೆ ದ್ರೌಪದಿ, ಪಾಂಚಾಲಿ, ಕೃಷ್ಣ, ಇಷ್ಟು ಹೆಸರುಗಳಿವೆ. ಈ ನಿಜವಾಗಿ ಇಟ್ಟು ಹೆಸರು ಯಾವುದು? ಕೃಷ್ಣ ಅಂತ ಹೆಸರು ಇಟ್ಟರು. ಯಾತಕ್ಕೆ ಇಟ್ಟರು ಕೃಷ್ಣ ಅಂತ ಹೆಸರು? ಸಾ ಕೃಷ್ಣ ನಾಮತಶ್ಚಾಸೀತ್ ಉತ್ಕೃಷ್ಟತ್ವಾಧಿ ಯೋಷಿತಾಂ. ಕೃಷ್ಣ ಶಬ್ದಕ್ಕೆ ಉತ್ಕೃಷ್ಟ ಅಂತ ಹೆಸರು. ಉತ್ಕೃಷ್ಟತ್ವಾತ್ ಕೃಷ್ಣ. ಆಚಾರ್ಯ ಕೃಷ್ಣಾವತಾರ ಹೆಸರಿಟ್ಟಾಗಿದೆ ಯಾವುದು ಹೇಳಲಿಲ್ಲ. ದ್ರೌಪದಿ ಬಗ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕೀಗ. ಉತ್ಕೃಷ್ಟತ್ವಾತ್ ಯೋಷಿತಾಂ ಯಾರೋ? ದ್ರೌಪದಿ, ಕೃಷ್ಣ. ಉತ್ಕೃಷ್ಟತ್ವಾತ್ ಸರ್ವೇಶಾಂ ಮಾತೇನಂತ ಹೆಸರು? ಕೃಷ್ಣ. ಕೃಷ್ಣ ಅಂದ್ರೆ ಸರ್ವೋತ್ಕೃಷ್ಟ ಅಂತ ಹೆಸರು. ದಾಸರು ಹೇಳ್ಬೇಕಾದ್ರೆ ಕೃಷ್ಣನ ನೋಡಿದೆ, ಸದೋತ್ಕೃಷ್ಟನ ನೋಡಿದೆ ಅಂತ ಹೇಳಿದ. ಸರಿಯಾದ ಅರ್ಥ ಅದಕ್ಕೆ. ಇರೋದ ಅರ್ಥ ಇರೋದೇ ಹಾಗೆ. ಅದು ಇನ್ನೂ ಅರ್ಥ, ಒಂದರ್ಥ ಅಲ್ಲಲ್ಲ, ಎಷ್ಟು ಅರ್ಥ ಇದೆ ಅದಕ್ಕೆ. ಒಂದರ್ಥ ಈಗ ಮುಂದಿನ ಹೇಳ್ತಾರೆ ನೋಡಿ. ಉತ್ಕೃಷ್ಟತ್ವಾದ್ಯ ಫಸ್ಟ್ ಇದು. ಕೃಷ್ಣಾಸ ನಾಮತಶ್ಚಾತಿ ಉತ್ಕೃಷ್ಟತ್ವಾಧಿ ಯೋಷಿತಾಂ. ಸಕಲ ಸ್ತ್ರೀಯರಲ್ಲೂ ಕೂಡ ಮಹಾಲಕ್ಷ್ಮಿ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲ, ಜೀವಕೋಟಿ. ಜೀವಕೋಟಿ ಎಲ್ಲಾ ಸ್ತ್ರೀಯರಲ್ಲೂ ಉತ್ತಮರು ಯಾರು ಅಂತ ಕೇಳಿದ್ರೆ ಇವರು. ಅದಕ್ಕೇನೆ ಉತ್ಕೃಷ್ಟತ್ವಾಧಿ ಯೋಷಿತ್. ಜೀವೋತ್ತಮ, ಜೀವೋತ್ತಮೆ ಇನ್ ಹೇಳೋದಾದ್ರೆ ಜೀವೋತ್ತಮ ಪುಲ್ಲಿಂಗ, ಜೀವೋತ್ತಮ ಅಂಬದೇನು? ಜೀವೋತ್ತಮೆ ಅಂದಾಗ ಏನಾಯ್ತದು? ಸಂಸ್ಕೃತದಲ್ಲಿ ಜೀವೋತ್ತಮೆ ಅನ್ನೋದಿಲ್ಲ, ಜೀವೋತ್ತಮ ಅಂತ ಕರಿಬೇಕು. ಅವ ಜೀವೋತ್ತಮೆ ಅಂತ ರಮಾ ರಮೆ ಆದಾಗ. ಕೃಷ್ಣಾಸ ವರ್ಣತಶ್ಚಾಸಿ. ಬಣ್ಣ ಕೂಡ ಹೇಗಿತ್ತು ಅವ್ರದ್ದು? ಕೃಷ್ಣ ವರ್ಣ. ಆ ರೀತಿ ಇಬ್ಬರೇ, ಕೃಷ್ಣನ ಬಣ್ಣ, ಅನಂತರ ದ್ರೌಪದಿಯ ಬಣ್ಣ. ಅದಕ್ಕೆ ಕೃಷ್ಣ. ಬಣ್ಣದಲ್ಲೂ ಕೂಡ ಕೃಷ್ಣ ಅಂದ್ರೆ ಅದು ಸ್ಪೆಷಲ್. ಈ ಕಪ್ಪಲ್ಲ, ಈ ಕಾಡಿಗೆ ಕಪ್ಪು, ಈ ಕಪ್ಪು, ಆ ಕಪ್ಪುಗಳಲ್ಲ. ಯಾವ ಕಪ್ಪು ಅದು ಸ್ಪೆಷಲ್, ಯುನಿಕ್ ಅದು. ಹಾಗಿದ್ರೆ ಎಲ್ಲರೂ ಎಷ್ಟು ಕೃಷ್ಣರಾಗಿ ಬಿಡ್ತಾ ಇದ್ರು. ಆಫ್ರಿಕಾದಲ್ಲ ಕೃಷ್ಣರಾಗಿ ಬಿಡೋರು, ಗೊತ್ತಾಯ್ತಾ? ಕೃಷ್ಣ ಕೃಷ್ಣ ಹಾಗಲ್ಲ. ನಿಜವಾಗ್ಲೂ ಕೃಷ್ಣ ಅಂತ ಹೇಳಿದ್ರೆ ಸ್ಪೆಷಲ್ ಕಲರ್, ಬೇರೆ ಯಾರಲ್ಲೂ ಇಲ್ಲ. ನೀಲಮೇಘ ಶ್ಯಾಮ ಅಂತ ಹೇಳಿದ್ರೆ ಅದು ಯುನಿಕ್ ಅಂತ ಹೇಳಿದೆ. ಯುನಿಕ್ ಕಂಪ್ಯಾರಿಸನ್ ಕೊಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಅಂಥ ವರ್ಣ ಇದ್ದಿದ್ದಕ್ಕೆ ಕೃಷ್ಣ ಅಂತ ಹೆಸರಾಯ್ತು. ಇಲ್ಲಿ ದ್ರೌಪದಿಗೆ ಸಿಮಿಲಾರಿಟಿ ಇದೆ. ಏನಿದೆ? ಕೃಷ್ಣ. ಇವರಿಗೂ ಕೂಡ ಏನಿದೆ? ಕಪ್ಪು ವರ್ಣ. ಅಂಥದ್ದೇ ಮತ್ತೆ ಅದು ಪರ್ಫೆಕ್ಟು, ಅದು ಬೇರೆ ದೇವರದು. ಅದು ರಿಸೆಂಬ್ಲೆನ್ಸ್, ಬಿಂಬ ಪ್ರತಿಬಿಂಬ ಭಾವದಲ್ಲಿದ್ದಾಗ ಆ ಥರ ಬಣ್ಣ ಇದೆ. ಅದಕ್ಕೆ ಏನಂತ ಹೆಸರಿಟ್ರು? ಕೃಷ್ಣ. ಎರಡನೇ ಕಾರಣ ಆಯ್ತು ಈಗ. ಮೊದಲನೇ ಕಾರಣ ಉತ್ಕೃಷ್ಟತ್ವ, ಎರಡನೇ ಕಾರಣ ಇದು. ಈ ಮೂರನೇ ಕಾರಣ ಕೃಷ್ಣಾಸ ವರ್ಣತಶ್ಚಾಸೀತ್ ಉತ್ಕೃಷ್ಟಾನಂದಿನಿ ಚಸಾ. ಉತ್ಕೃಷ್ಟಾನಂದಿನಿ, ಉತ್ಕೃಷ್ಟ ಆನಂದಿನಿ, ಅದು ಉತ್ಕೃಷ್ಟ ಶ್ರೇಷ್ಠ. ಏನು? ಆನಂದ. ಅಲ್ಲಿ ಕೃಷ್ಣ ಇದೆ. ಕೃಷ್ಣ, ಕೃಷ್ಣ ಅಂದ್ರೆ ಕೃಷೆ, ಗೊತ್ತಾ? ಏನು ಕ್ರಶ್ ಮಾಡ್ತಾನೆ? ಪಾಪಗಳನ್ನ ಕ್ರಶ್ ಮಾಡ್ತಾನೆ. ಅದಕ್ಕೇನು? ಕೃಷ್ ಅಂತ ಆಯ್ತು. ಆಮೇಲೆ ನ ಅಂದ್ರೆ ಆನಂದ, ಅಂದ್ರೆ ಇಷ್ಟಾರ್ಥ ಕೊಡ್ತಾನೆ. ಅನಿಷ್ಟ ತೆಗಿತಾನೆ, ಇಷ್ಟಾರ್ಥ ಕೊಡ್ತಾನೆ. ಅದಕ್ಕೇನಂತ ಹೆಸರು? ಕೃಷ್ಣ. ಕೃಷ್ಣ ಮಂತ್ರ ಹೇಳ್ಬೇಕು ಅಂತ ಯಾತಕ್ಕೆ ಹೇಳ್ತಾರೆ? ನಮಗೆ ಅನಿಷ್ಟ ಇದೆ, ಇಷ್ಟ ಪ್ರಾಪ್ತಿ ಆಗ್ಬೇಕಾಗಿದೆ. ಕೃಷ್ಣ ಅಂತ ತಕ್ಷಣ ಏನಾಗುತ್ತೆ? ಮೊದಲು ನಮ್ಗೆ ಏನಾಗ್ಬೇಕೀಗ? ಮೊದಲು ದುಃಖ ನಿವೃತ್ತಿ ಆಗ್ಬೇಕು. ಆಮೇಲೆ ಏನಾಗ್ಬೇಕು? ಅದು ಮೊದಲು ಕೃಷ್ ಬಂದೆ. ನಕ್ರು ಅಂತ ಆಗ್ಲಿಲ್ಲ, ನಕೃಷ್ ಅಂತ ಇರ್ಲಿಲ್ಲ, ಕೃಷ್ಣ ಅಂತ ಐತೆ. ಯಾತಕ್ಕೆ? ಅನಿಷ್ಟ ನಿವೃತ್ತಿ ಮೊದಲು, ಇಷ್ಟ ಪ್ರಾಪ್ತಿ ಆಮೇಲೆ. ಉದಾಹರಣೆಗೆ ಯಾರೋ ಬಂದಿರ್ತಾರೆ, ಲೋಡ್ ಹೊತ್ಕೊಂಡ್ ಬಂದಿರ್ತಾರೆ, ಪಾಪ ಬಾಯಾರಿಕೆ ಆಗಿರುತ್ತೆ. ನೀರು ಕೊಡ್ಲಕ್ಕೆ ಹೋದ ಮೊದಲು ಭಾರ ಇಳಿಸಿ ಸ್ವಾಮಿ ಅಂತ. ಭಾರ ಇಳಿಸಿದ ಮೇಲೆ ನೀರಿಳಿಸಿ ಏನಾಗುತ್ತೆ ಅವನಿಗಾಗ? ಆನಂದ. ಇಲ್ಲದ ಮೊದ್ಲಿನ ತೆಗಿರಿ ಅಂತ ಹೇಳ್ತಾರೆ. ಆ ಅರ್ಥದೊಳಗೆ ಮೊದಲು ಕಷ್ಟ ಪರಿಹಾರ ಆಗಬೇಕು, ಆಮೇಲೆ ಹಿತಪ್ರಾಪ್ತಿ ಆಗ್ಬೇಕು. ಅದಕ್ಕೆ ಮೋಕ್ಷಕ್ಕೆ ಹೋಗೋದು ಮೊದಲು ಸಂಸಾರ ಬಂಧನ ಹೋಗ್ಬೇಕು, ಲಿಂಗ ಭಂಗ ಆಗ್ಬೇಕು, ಅಲ್ಲಿಗೆ ಹೋಯ್ತದು. ಆಮೇಲೆ ಆನಂದ ಸ್ವರೂಪ ಆನಂದ ಪ್ರಾಪ್ತಿ ಆಗ್ಬೇಕು. ಪ್ರೊಸೀಜರ್ ಇರೋದೇ ಹಾಗೆ. ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಸಿಗೋದೆ ಮೋಕ್ಷ, ಸಿದ್ಧಿ. ನಮ್ಮ ಸ್ವಲ್ಪ ಸಿಕ್ಕಾಗ ಅದು ಸಂಸಾರದಲ್ಲಿ. ಆಬ್ಸಲ್ಯೂಟ್ ಸಿಕ್ಕಾಗ ಮುಕ್ತಿ ಅಂತ ಕರೀತಾರೆ. ಆಬ್ಸಲ್ಯೂಟ್ ಸಿಕ್ಕಾಗ ಸಂಸಾರದಲ್ಲಿ ಸಿಗೋದಿಲ್ಲ. ಅದೇ ಇದು ಹೇಳಿದಾರೆ, ಯಮರಾಜನ ಸಕಲ ಲೋಕ ಕರ್ಷಣಾತ್ ಕೃಷ್ಣ. 108 ಅರ್ಥ ಅದಕ್ಕೆ ಮಿನಿಮಮ್. ಇನ್ನೂ ಹೋಗ್ತಾನೆ ಇರುತ್ತೆ ಹಾಗೆ. ಅದು ಹೇಳೋರ ಕೆಪಾಸಿಟಿ ಮೇಲೆ
ಎಷ್ಟು ಓದಿರ್ತಾರೆ ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅರ್ಥ ಇರೋದು ಅಷ್ಟು. ಕೃಷ್ಣ ಇದಿಷ್ಟು ಕೂಡ ಅಲ್ಲಿ ಸೇರಿಸ್ಕೊಳ್ಬೇಕು. ಕೃಷ್ಣಗೆ ಹೇಳ್ಬೇಕಾರೆ ಅಲ್ಲಿ ಕೃಷ್ಣಾವತಾರ ಕಾಲಕ್ಕೆ ಹೇಳದೇ ಇದ್ದಿದ್ರೆ ಇಲ್ಲಿ ಹೇಳಿ ದ್ರೌಪದಿಗೆ ಹೇಳಿದ ಮೇಲೆ ಈ ಅರ್ಥ ಎಲ್ಲ ಕೃಷ್ಣ ಇನ್ನೂ ಜಾಸ್ತಿಯಾಗಿ ಅಪ್ಲೈ ಆಗುತ್ತೆ. ಸ್ವಲ್ಪ ಅಲ್ಲ, ಉತ್ಕೃಷ್ಟ ಆನಂದಿನಿ. ಮುಕ್ತಿನೇ ಕೊಡೋ ಸಾಮರ್ಥ್ಯ ದೇವರಿಗಿರೋದ್ರಲ್ಲಿ ಮುಕ್ತಿ ಕೊಡಿಸ್ತಾರೆ ಇವರು. ಮುಕ್ತಿನೇ ಕೊಡ್ತಕ್ಕಂಥ ದೇವರ ಇನ್ನೂ ಜಾಸ್ತಿ ಆನಂದ ಇದೆ. ಆ ಬಣ್ಣದ ಇನ್ನೂ ಯುನಿಕ್ ಆಗಿದೆ. ಉತ್ಕೃಷ್ಟತ್ವ ಅದು ಯೋಷಿತಾಮಲ್ಲ ಸರ್ವೇಶಾಂ, ಹೀಗೆಲ್ಲ ಬದಲಾಗ್ತಾ ಹೋಗುತ್ತೆ. ಸಾ ಕೃಷ್ಣ ನಾಮತಶ್ಚಾಸೀತ್ ಉತ್ಕೃಷ್ಟತ್ವಾಧ್ಯಯೋಷಿತಾಂ ಕೃಷ್ಣ ಸಾ ವರ್ಣತಶ್ಚಾಸೀತ್ ಉತ್ಕೃಷ್ಟ ನಂದಿನಿ ಚ ಸಾ. ಹೀಗೆ ಕೃಷ್ಣ ಅಂತ ಹೆಸರಿಟ್ಟಾಯ್ತು. ಉತ್ಪತ್ತಿ ತಶ್ಚ ಸರ್ವಜ್ಞ ಸರ್ವಾಭರಣಭೂಷಿತ. ಇನ್ಹೇಗಿದ್ದಾರೆ? ಸರ್ವಜ್ಞ, ಆತ್ಮೆ ಸರ್ವ ವೇದಾರ್ಥವಿತ್. ಸರ್ವ ವೇದಾರ್ಥವಿತ್ ದೃಷ್ಟೋದ್ಯುಮ್ನ. ಇವರು ಸರ್ವ ವೇದ ಅಭಿಮಾನಿ ದೇವತೆ. ಹೇಗಿದ್ದಾರೆ ಈಗ? ಉತ್ಪತ್ತಿ ತಶ್ಚ ಸರ್ವಜ್ಞ, ಇದು ಅವ್ರ ವೈಶಿಷ್ಟ್ಯ. ಉತ್ಪತ್ತಿ ನೋಡಿ, ಕೃಷ್ಣ ದ್ರೌಪದಿ ಬಣ್ಣ ಏನೋ ಕಪ್ಪು ಅಂತ ಹೇಳಿದ್ರು. ದ್ರೌಪದಿ ವಿದ್ಯಾಭಿಮಾನಿ ದೇವತೆ. ಪುಸ್ತಕಗಳು ಬೇಕು. ಸಾಮಾನ್ಯ ಯಾವ ಕಲರ್ ಇರುತ್ತೆ ಕಪ್ಪು ಬಣ್ಣದಲ್ಲೇ ಪ್ರಿಂಟ್ ಮಾಡೋದು. ಚೆನ್ನಾಗಿ ಕೆಂಪು ಮಾಡ್ತಾರೆ, ಆದರೆ ಸರಿಯಾಗಿ ಓದಕ್ಕೆ ಹಿತ ಆಗೋದು ಯಾವುದು? ಕಪ್ಪಿದ್ರೆ ಮಾತ್ರ. ಬ್ಲಾಕ್ ಅಂಡ್ ವೈಟ್, ಬ್ಲಾಕ್ ಬ್ಯಾಕ್ ಗ್ರೌಂಡು, ಇದು ವೈಟ್. ಅವಾಗ ಏನಾಗತ್ತಾಗ ಅವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದು ಕಣ್ಣಿಗೆ ಲಾಂಗ್ ಪೀರಿಯಡ್ ಓದಕ್ಕಾಗಲ್ಲ. ಕೆಂಪು ಇದ್ಬಿಟ್ರೆ ಸ್ವಲ್ಪ ಓದೋದು ಅಷ್ಟೇನೆ. ಆದರೆ ಕರೆಕ್ಟ್ ಆಗಲಿ ಆ ಕಲರ್ ಇದ್ರೆ ಏನಾಗುತ್ತೆ? ಇಲ್ಲ ರಾಯಲ್ ಬ್ಲೂ ಅಂತೀವಲ್ಲ ಆ ಥರ. ಎರಡು ಓದೋದಕ್ಕೆ ಬಹಳ ಹಿತ. ಬೇರೆದ ಯಾವ್ದು ಹಿತ ಅನಿಸೋದಿಲ್ಲ. ಯಾಕೆ? ದ್ರೌಪದಿ ಅಭಿಮಾನಿ ದೇವತೆ ಹೇಗಿದ್ದಾಳೆ? ಕೃಷ್ಣವಾಣದಲ್ಲಿ ಇರೋದ್ರಿಂದ ಕೃಷ್ಣನೇ ಮ್ಯಾಚ್ ಆಗೋದು. ಉತ್ಪತ್ತಿ ತಶ್ಚ ಸರ್ವಜ್ಞ ಸರ್ವಾಭರಣಭೂಷಿತ. ಸರ್ವಾಭರಣಭೂಷಿತ ಇದರಿಂದ ಯಾರು ಅಲಂಕಾರ ಮಾಡ್ಬೇಕಲ್ಲ, ಅದೇ ವಿದ್ಯೆನೇ ಅಲಂಕಾರ. ವಿದ್ಯಾಭಿಮಾನಿ ದೇವತೆ ಪರಮಾಲಂಕಾರ. ಆದ್ದರಿಂದ ಆಚಾರ್ಯ ಎಲ್ಲಿ ಹೋದ್ರು ಯತಿಗಳು ಈ ಬರೀ ಕಾವಿ ಬಟ್ಟೆ ಅಲಂಕಾರ ಯಾವುದೂ ಇಲ್ಲ, ಕೈಯಲ್ಲಿ ದಂಡ ಆಗ್ತೇನೆ. ಆದ್ರೆ ಅವ್ರ ಕೂతుರು ಹೇಗಿರ್ತಿತ್ತಂತೆ, ಅಲಂಕಾರ ಎಷ್ಟು ಜನ ಮಾಡ್ಕೊಂಡಿದ್ರು ಎಲ್ಲ ಡಲ್ಲಾಗ್ಬಿಡ್ತಿದ್ರು. ಆ ಜಾಗಕ್ಕೆ ಕಳೆ ಬರ್ತಿತ್ತು, ಆ ಜಾಗಕ್ಕೆ ವರ್ಚಸ್ ಬಂದ್ಬಿಡ್ತಾ ಇತ್ತು. ಅದೇ ವೀತಭೂಷಪಿ ವಿಶ್ವಭೂಷಣಂ, ಗೊತ್ತಾಯ್ತಾ? ವಿಷ್ಟಪಭೂಷಣ ಆಯಿತಂ, ಕೂತ ಜಾಗಕ್ಕೆ ಭೂಷಣ ಆಗ್ತಾ ಇತ್ತು. ಭುವನ ಭೂಷಣ ಅಂತ ಕರೀತಾರೆ, ಭೂಮಿಗೆ ಭೂಷಣ. ಈ ದೃಷ್ಟಿಯಿಂದ ಅಲಂಕಾರದಿಂದ ಚೆನ್ನಾಗಿ ಕಾಣೋದು ಬೇರೆ, ಅಲಂಕಾರಕ್ಕೆ ಶೋಭೆ ಕೊಡೋದು ಬೇರೆ. ಅಲಂಕಾರಕ್ಕೆ ಅವ್ರ ಅಲಂಕಾರ, ದೊಡ್ಡವರ ಲಕ್ಷಣ ಆಗಿರುತ್ತೆ ಅಂತ ಹೇಳ್ತಾರೆ. ನಂದಿನಿ ಅಂತೇನು? ಉತ್ಕೃಷ್ಟ ಎರಡು ಬಿಡಿಸ್ಬೇಕು. ಉತ್ಕೃಷ್ಟ ಆನಂದಿನಿ ಒಂದು ರೀತಿ, ಉತ್ಕೃಷ್ಟವಾದ ಆನಂದ ಕೊಡೋಳು. ಬಿಡಿಸಿದ್ರೆ ಉತ್ಕೃಷ್ಟ ನಂದಿನಿ, ಶ್ರೇಷ್ಠಳಾಗಿದ್ದಾಳೆ ನಂದಿನಿ. ಮಗಳೇನಂತ ನಂದನ ಅಂದ್ರೆ ಮಗ, ದೇವಕಿ ನಂದನ, ಮತ್ತೆ ಯಶೋಧ ನಂದನ, ನಂದನ ಮಗ. ನಂದಿನಿ ಅಂದ್ರೆ ಮಗಳು. ಅರ್ಥ ತುಂಬಾ ಆನಂದ ಕೊಡ್ತಕ್ಕಂಥ ಮಗಳು. ಯಾತಕ್ಕೆ? ಈ ಇದ್ದವ್ರ ಮಕ್ಕಳಾಗಿ ಹುಟ್ಟಿದಾಗ ಮುಂದೆ ಮುಕ್ತಿಗೆ ಅಶ್ಯೂರ್ಡ್ ಇವರಿಗೆ ವಿಶೇಷವಾದ ಆನಂದವನ್ನು ಆ ಮುಕ್ತಿಯಲ್ಲೂ ಕೂಡ. ವಿಶಿಷ್ಟ ಆನಂದಿನಿ ಇವರೆಲ್ಲ ಜೋಗ್ಯತೆಗಳಾದ್ರಿಂದ ಮುಕ್ತಿ ಅಶ್ಯೂರ್ಡ್ ಅವರಿಗೆ. ಇದೆಲ್ಲ ಏನಾಗುತ್ತೆ ಅವರಿಗೆ? ಮುಕ್ತಿ ಆನಂದ ಆತಿಥೇಯ ಬರುತ್ತೆ. ಉತ್ಕೃಷ್ಟ ಆನಂದಿನಿ ಚ ಸಾ. ಉತ್ಪತ್ತಿ ಚ ಸರ್ವಜ್ಞ ಸರ್ವಾಭರಣಭೂಷಿತ ಸಂಪ್ರಾಪ್ತ ಯೌವನೈವಾಸೀತ್. ಸಂಪ್ರಾಪ್ತ ಯೌವನ ಅದಕ್ಕೆ ಹೇಳಿದ ಇಬ್ರು 16 ಇದರಲ್ಲಿದ್ದಾರೆ. ಹೆಚ್ಚೆ ಕಡಿಮೆ ಸ್ವಲ್ಪ ಹೆಚ್ಚಿಗೆ ತಂಗಿ ಆಗ್ಬೇಕಲ್ಲ, ಸ್ವಲ್ಪ ಕಡಿಮೆ. ಆಸೀತ್ ಅಜರ ಲೋಕ ಸುಂದರಿ, ಮುಪ್ಪೇ ಇಲ್ಲ. ಇದು ಭಾರಿ ವಿಶೇಷ. ಮೊದಲೇದಾಗಿ ಹುಟ್ಟಿರ್ಲಿ ಯೌವನವತಿ, ಆಮೇಲೆ ಮುಪ್ಪೇ ಇಲ್ಲ ಅವರಿಗೆ. ಯಾತಕ್ಕೆ? ವಾಯುಸ್ತುತಿ. ಅಜರ ಜರಯಿತ ಜನ್ಮ ಮೃತ್ಯಾಮಯ ಮಾತರ್ಮೇ ಮಾತರೇಶ್ವರನ್ ಹೇಳ. ವಾಯುದೇವರಿಗೆ ಏನಿಲ್ಲ? ಮುಪ್ಪಿಲ್ಲ. ರುಚಿಗಳು ಇವರಿಗೂ ಮುಪ್ಪಿಲ್ಲ. ಯಾಕೆ? ಇವರು ಪ್ರಾಕೃತ ದೇಹದ ಸಂಬಂಧ ಹೇಗಿರುತ್ತೆ? ದಗ್ಧ ಪಟಾಯಮಾನ ಲಿಂಗದೇಹನೇ ಆಗಿರುತ್ತೆ ಅವರಿಗೆ. ಆದ್ದರಿಂದ ಅಟ್ಯಾಚ್ಮೆಂಟ್ ತುಂಬಾ ಕಡಿಮೆ ಇದ್ದದಕ್ಕೆ ಹೇಗಿರ್ತಾರೆ ಅವರು? ಮುಪ್ಪೇ ಇರೋದಿಲ್ಲ. ಇವತ್ತು ಬಂಗಾರ ತುಂಬಾ ಹಳೇದಾಗ್ತಾ ಹೋದ್ ಏನಾಗುತ್ತೆ? ಅದಕ್ಕೆ ಈಗ ವ್ಯಾಲ್ಯೂ ತುಂಬಾ ಜಾಸ್ತಿ, ಆಂಟಿಕ್ ವ್ಯಾಲ್ಯೂ ಬಂದ್ಬಿಡುತ್ತೆ ಅದಕ್ಕೆ. ಈ ಕಬ್ಬಿಣ ಅದಕ್ಕೆ ಏನಾಗುತ್ತೆ? ತಗೊಂಡು ಸೆಕೆಂಡ್ ಹ್ಯಾಂಡ್ ಹೋದ ತಕ್ಷಣ ಏನಾಯ್ತು? ಅದಕ್ಕೆ ಈಗಾಗಲೇ ಸಿಕ್ಕಾಪಟ್ಟೆ ಬೆಲೆ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಸ್ಕ್ರಾಪ್ ವ್ಯಾಲ್ಯೂ ಕೊನೆ ಬಂತು. ಬಂಗಾರಕ್ಕೆ ಅಂತ ಸ್ಕ್ರಾಪ್ ವ್ಯಾಲ್ಯೂ ಇಲ್ಲೇ ಇಲ್ಲ. ಹಳೇದಾದ ಓಲ್ಡ್ ಈಸ್ ಗೋಲ್ಡ್ ಅಂತೀವಲ್ಲ, ಓಲ್ಡ್ ಗೋಲ್ಡ್ ಇಸ್ ರಿಯಲ್ ಗೋಲ್ಡ್. ಆ ಲೆಕ್ಕದಲ್ಲಿ ಓಲ್ಡ್ ಆದಷ್ಟು ಒಳ್ಳೇದು. ಅದಕ್ಕೆ ಇವರೆಲ್ಲ ಎಷ್ಟು ಹಳಬರಾರು ಏನಾಗ್ತಾರೆ? ಅಷ್ಟೇ ಕಾಂತಿಯುಕ್ತರಾಗಿರ್ತಾರೆ. ಸಾಮಾನ್ಯ ಯೋಗಿಗಳೇ ಆಗಿರ್ತಾರೆ. ಸೌಭರ್ಯಗಳು ಏನ್ ಮಾಡ್ಕೊಂಡ್ರು? 50 ಜನ ಕಂಡು ಮನ್ಮಥ ಕಂಡ ಕಾಡ್ತಿದ್ದಾರೆ, 6 ರೂಪ ತಗೊಂಡಿದ್ದು. ಅದೆಲ್ಲ ಯೋಗ ಶಕ್ತಿ. ಇವ್ರು ನ್ಯಾಚುರಲ್ ಶಕ್ತಿ. ಇವ್ರು ಇರೋದೇ ಹಾಗವ್ರು. ಪಾತ್ರೆ ಬಿಸಿ ಆಗುತ್ತೆ, ಬೆಂಕಿ ಪಾತ್ರೆ ಬಿಸಿ ಇಲ್ಲ, ಬೆಂಕಿಯಿಂದ ಬಿಸಿ ಆಗುತ್ತೆ. ಮುಟ್ಲಕ್ಕಾಗಲ್ಲ, ಅಷ್ಟು ಬಿಸಿ ಮಾಡಬಹುದು. ಆದ್ರೆ ಬೆಂಕಿ ತರಿಸ್ತಾನೆ ಬಿಸಿ ಇರುತ್ತೆ. ಅದು ಯಾರು ಬೆಂಕಿ ಏನ್ ಮಾಡ್ಬೇಕಾಗಿಲ್ಲ, ದೇವರೊಳಗಿದ್ದ ನಾವು ವಿಚಾರ ಬೇರೆ, ಹೊರಗಿನಿಂದ ಏನೂ ಬೇಕಿಲ್ಲ. ಆ ರೀತಿ ಅವ್ರ ಸಹಜ ಕಾಂತಿ ಅದಕ್ಕೆ ಆಗಿದ್ದಕ್ಕೆ ಅವರು ಲೋಕ ಸುಂದರಿ. ಸಂಪ್ರಾಪ್ತ ಯೌವನೈ ವಾಸಿ ಅಜರ ಲೋಕ ಸುಂದರಿ. ಏನು ವಿಕಾರ?
ಮುಪ್ಪೇ ವಿಕಾರ. ಮುಪ್ಪು ಬರೋದಿಲ್ಲ ಅಂತ ಅರ್ಥ. ವಯಸ್ಸಾಗ್ತಿರ್ಲಿಕ್ಕೆ ಏನ್ ಬರಬೇಕು? ಮುಪ್ಪಾಗ್ಬೇಕೋ ಇಲ್ಲ, ಮುಪ್ಪಾಗ್ಲಿಲ್ಲ. ಅವ್ರು ಮುಂದೆ ವರ್ಣನೆ ಮಾಡ್ತಾರೆ ಅವರು ಆಶ್ಚರ್ಯ ಕೊನೆಗೆ ಇದು ಕೊಡ್ತಾರಲ್ಲ, ಆಗ ಇನ್ನು ಹುಡುಗಿದ್ದಾಗಿದ್ರು ಅಂತ ಹೇಳಿ ದ್ರೌಪದಿಯನ್ನು. ಇನ್ನು ಹೇಗಿದ್ದವರು ಅಷ್ಟು ಚಿಕ್ಕವರಿಗೆ ಮುಪ್ಪೇ ಇಲ್ಲ. ಭೀಮಸೇನನು ಹಾಗೆ ಇದ್ದಿದ್ದು, ಆಚಾರ್ಯರು ಹಾಗೆ ಇದ್ದಿದ್ದು. 75ನೇ ವರ್ಷ ಆಚಾರ್ಯ 77 78 ಆಗ ಒಂದು ಕೈಯಿಂದ ಮಂಡೆ ಎತ್ತಿಡ್ತಾರೆ. ಆಗ್ಲೂ ಕೂಡ 3 ವರ್ಷದ ಕೂಸು ಆಗಲೂ ಬಂಡೆ ಎತ್ತಿಟ್ಟಿದ ಪಾದಕ್ಷೇತ್ರ ಇದ್ದೇ ಇದೆ. ಅಂದ್ರೆ ಅವ್ರಲ್ಲಿ ಏನು ಡಿಫರೆನ್ಸ್ ಇಲ್ಲ. ನಮಗೆ ಇದು ಮಾಡೋದಲ್ಲ, ಡೈ ಮಾಡಿಕೊಂಡು ಬಿಳಿ ಕಪ್ಪು ಮಾಡ್ಕೊಡೋದಲ್ಲ, ನ್ಯಾಚುರಲ್ ಆಗಿ ಆಗಿರ್ತಾರೆ. ಇವತ್ತು ಎಷ್ಟೋ ಸರ್ತಿ ನಾವು ನೋಡ್ತೇವೆ ಎಲ್ಲರೂ ಒಂದೇ ರೀತಿ ವಯಸ್ಸಾದ ಮಾತ್ರಕ್ಕೇನೆ ಸೇಮ್ ಏಜ್ ಒಂದೇ ರೀತಿ ಇರೋದಿಲ್ಲ. ಗೊತ್ತಾಯ್ತಾ? ಕೆಲವರು ಕಡಿಮೆ ಏಜ್ಗೆ ಮುದುಕರಾಗ್ಬಿಟ್ಟಿರ್ತಾರೆ, ಕೆಲವರು ಆ ಏಜಲ್ಲೂ ಮುದುಕರ ಸೇಮ್ ವಯಸ್ಸಲ್ಲಿ ನಿಲ್ಲಿಸಿದ್ರು ಕೂಡ ಡಿಫರೆನ್ಸ್ ತುಂಬಾ ಕಾಣಿಸುತ್ತೆ. ಅವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅನೇಕ ಕಾರಣಗಳಿಂದ ವ್ಯತ್ಯಾಸ ಆಗುತ್ತೆ. ಇದು ಆಶ್ಚರ್ಯ ಏನೂ ಇಲ್ಲ. ಸಂಪ್ರಾಪ್ತ ಯೋನೈವಾಸೀತ್ ಅಜರ ಲೋಕಸುಂದರಿ. ಈಗ ಹಿಂದೆ ಹೇಳಿದ್ರು ಶ್ರೀ, ಒಂದು ಹೇಳಿರ್ಲಿಲ್ಲ, ಈಗ ಹೇಳ್ತಾರೆ ಉಮಾಂಶಯುಕ್ತ ಅತಿತರಾಮ್. ಅವರಲ್ಲಿ ಪಾರ್ವತಿ ಅಂಶನೂ ಇದೆ. ಶಚಿ, ಶ್ಯಾಮಲಾ, ಉಷಾ, ಪಾರ್ವತಿ ಇಷ್ಟು ಜನ ಇದ್ದಾರೆ. ಸರ್ವಲಕ್ಷಣ ಸಂಯುತ ಅಂದ್ರೆ ದ್ವಾತ್ರಿಂಶ ಲಕ್ಷಣೋಪೇತ. ಇನ್ಯಾರಿಗೂ ದ್ವಾತ್ರಿಂಶ ಲಕ್ಷಣ ಇಲ್ಲ. ಮಹಾಲಕ್ಷ್ಮಿಗೆ ನಾರಾಯಣ, ಮಹಾಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತಿ, ರುಜುಗಳು. ಇನ್ಯಾರಿಗೂ 32 ಲಕ್ಷಣ ಇರೋದಿಲ್ಲ. ನೆಕ್ಸ್ಟ್ 31 ಅಲ್ಲ, 30 ಅಲ್ಲ, 29 ಅಲ್ಲ, 28 ನೆಕ್ಸ್ಟ್. ಗರುಡಶೇಷ ಲಕ್ಷಣ ಎಷ್ಟು? 28 ಗ್ರೌಂಡ್ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ 32 ಲಕ್ಷಣ ಇರೋದು ಇಲ್ಲಿ ಮಾತ್ರ. ಸರ್ವಲಕ್ಷಣ ಸಂಯುತ. ಉಳಿದರ ಲಕ್ಷಣ ಅಂದ್ರೆ ಲಿಮಿಟೆಡ್ ಸೆನ್ಸ್ ಅಲ್ಲಿ, ಇವರಿಗೆ ಸರ್ವಲಕ್ಷಣ ಅಂದ್ರೆ ನಿಜವಾದ ಸೆನ್ಸ್ ಅಲ್ಲಿ. ಹಾ ಹೌದು, ಹಾ ಎರಡು ಸರಿನೇ. ಅವ್ರ ಆವೇಶ ಕಾರಣ ಡಿಫರೆನ್ಸ್ ಬರುತ್ತೆ. ಮುಂದೆ ಹೇಳ್ತಾರೆ ಯಾಕೆ ಡಿಫರೆನ್ಸ್ ಇದೆ ಅಂತ ಹೇಳಿ. ಉಮಾಂಶ ಇದ್ದಿದ್ದ ರೀತಿ ಬೇರೆ, ಅವ್ರ ಆವೇಶ ಇದ್ದಿದ್ದ ರೀತಿ ಬೇರೆ. ಆವೇಶ ಬಂದು ಹೋಗೋದು, ಉಮಾದೇವಿ ಅಂಶ ಹೆಚ್ಚು ದಿವಸ ಇರೋದು, ಅದಕ್ಕೆ ಅಂಶ ಅಂತ ಕರೆದು. ಯಾತಕ್ಕೆ ಅಂತ ಹೇಳ್ತಾರೆ, ಅದು ವಿಶೇಷ ಅಂಶ ಇದೆ. ಹಾ ಹಾ ಹೇಗೆ ಬರುತ್ತೆ ವ್ಯತ್ಯಾಸ? ಏನು ವ್ಯತ್ಯಾಸ ಬಂತು ನಿಮಗೆ ಅದರಲ್ಲಿ? ಈಗ ಅಲ್ಲಿ ಹಾಗೆ ಇದ್ರು ಕೂಡ ಒಂದ್ ಜಾಗದಲ್ಲಿ ಕೂತಿದ್ರು, 4 ಜನ ಕೂತಿದ್ದಾರೆ. ಬಸ್ಸಲ್ಲಿ 4 ಜನ ಕೂತ, 3 ಜನ ಸೀಟಲ್ಲಿ ಕೂತಿದ್ದಾರೆ. ಒಬ್ಬನು ಅಧಿಕಾರಿ, ಒಬ್ಬನು ಬೇರೆ, ಇವನಿಗೆ ಗೊತ್ತೇ ಇಲ್ಲ, ಕ್ಲರ್ಕ್ ಕೂತಿದ್ದಾನೆ, ಇನ್ನೊಬ್ಬನು ಯಾರೋ ಹಳ್ಳಿವನು ಕೂತಿದ್ದಾನೆ. ಅಲ್ಲಿ 3 ಜನ ರೈಲ್ ಕೂತ್ ಮಾತ್ರಕ್ಕೆ ಏನಾಗ್ಲಿಲ್ಲ, ಒಂದೇ ಬಸ್ಸು ಒಂದೇ ರೋದಲ್ಲಿ 3 ಜನ ಕೂತಿದ್ದಾರೆ. ಅವ್ರಿಗೆ ಚೇಂಜ್ ಆಯ್ತು, ತಾರತಮ್ಯ ಚೇಂಜ್ ಆಯ್ತಾ? ಆಗ್ಲೇ ಇಲ್ಲ. ಅವರೇ ಸೀದಾ ಆಫೀಸ್ಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ಅವ್ರು ಎಲ್ಲೋ ಹೋಗ್ತಾರೆ. ವ್ಯತ್ಯಾಸ ಆಗಲಿಲ್ಲ. ಅದರಿಂದ ನೋಡೋರಿಗೆ ಕಾಣೋದಿಲ್ಲ ಅಷ್ಟೇ ಹೊರತು ವ್ಯತ್ಯಾಸ ತಾರತಮ್ಯ ಏನದು ನ್ಯಾಚುರಲ್ ಆಗಿರೋದು. ಏನ್ ಮಾಡಿದ್ವಿ, ಹಾಲಿನ ಪಕ್ಕ ಹಾಲು, ಮೊಸರು ಪಕ್ಕ ಫಾರಿಡಾಲ್ ಜೊತೆಗಿಟ್ರು ಕೂಡ ಫಾರಿಡಾಲೇ ಹಾಲೇನೆ. ತಾರತಮ್ಯ ಚೇಂಜ್ ಆಗಿಲ್ಲ. ಕುಡಿಯೋರು ಬೋಸ ಹೋಗ್ಬಾರ್ದು ಅಷ್ಟೇ ಹೊರತು ಹಾಲು ಬಿಟ್ಟು ಅದನ್ನು ಕುಡಿದ್ರೆ ಸತ್ತು ಹೋಗ್ತಾರೆ. ಬಟ್ ಅವೇ ಎಲ್ಲಿದ್ರು ಫಾರಿಡಾಲೇ, ಹಾಲೇ ಇರ್ತಾರಷ್ಟೇ. ಹೇಳಿದಲ್ಲ, ಒಂದು ಕಾರಲ್ಲಿ 4 ಜನ ಸ್ವಾಮಿ ಇದ್ರೆ 4 ಜನ ಕೂತ್ಕೊಂಡ್ರು. ಒಂದ್ಸಲ ಒಬ್ಬರೇ ಕೂತ್ಕೊಂಡ್ರು ಸ್ವಾಮಿಗಳು, ಸ್ವಾಮಿಗಳೇ 4 ಜನ ಮತ್ತೆ ಕೂತ್ರೋರು ಅವರೇ. ಕೂತವ್ರಿಗೆ ಏನು ಎಚ್ಚರ ಇರುತ್ತೆ? ಅವ್ರು ಸಮ ಅಲ್ಲ, ಇದಲ್ಲ, ಕೂತಿದ್ರೆ ನಮ್ಮ ಪುಣ್ಯ ಅನ್ಕೋತಾರೆ ಹೊರತು ಏನೋ ಅನ್ಕೊಳ್ಳೋದಿಲ್ಲ. ನಾವು ನಮ್ಮಿದ್ದು ಕೂತಿದ್ರೆ ಅವ್ರು ಗ್ರೇಟ್ ಆದ್ರು ಅಂತ ಅನ್ಕೊಳಕ್ ಹೋಗೋದಿಲ್ಲ. ಅವ್ರು ಗ್ರೇಟ್ ಕೂಡ್ಸ್ಕೊಂಡಿದ್ದು ಗ್ರೇಟ್ ಆದ್ರು, ಯಾತಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕೆ ಅಷ್ಟೇ ಹೊರತು ಏನಲ್ಲ. ಇದೆಲ್ಲ ನೋಡಿದಾಗ ಒಂದು ವೆಹಿಕಲ್ ನಲ್ಲಿ ಕೂತ್ಕೊಂಡು ಮಾತ್ರಕ್ಕೆ ಹಾಗಲ್ಲ, ದೇಹದಲ್ಲಿ ಕೂತ್ರಷ್ಟೇ, ಏನು ವ್ಯತ್ಯಾಸ ಇಲ್ಲ. ಅದರಿಂದ ತಾರತಮ್ಯ ಅಫೆಕ್ಟ್ ಆಗೋದಿಲ್ಲ. ಅಷ್ಟೇ ಪುಣ್ಯ. ಬಟ್ ಪಾಪದಿಂದ ಬಂದು ಪುಣ್ಯ ಮಾಡ್ಕೊಂಡ್ರು ಅಷ್ಟೇ ಇವ್ರು ಇದ್ದಿದ್ದಕ್ಕೆ. ಅದೆಲ್ಲ ಅಲ್ಲಿಗೆ ಒಂದು ಘಟ್ಟ. ಇವತ್ತು ನಾಳೆ ದಿವಸ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ತಾರೆ. ಯಾರವೆಲ್ಲ ದೇವತೆಗಳು ಯಾಕೆ ಬಂದ್ರು, ಒಂದೇ ದೇಹದಲ್ಲಿ ಯಾಕೆ ಕೂತ್ರು, ಪಾರ್ವತಿನ ಯಾಕೆ ಪ್ರತ್ಯೇಕ ಹೇಳ್ಬೇಕಾಗಿತ್ತು ಆಚಾರ್ಯರು, ಎಲ್ಲ ಪ್ರಶ್ನೆಗಳು ಉತ್ತರ ಬಂತು. ಅದ್ರ ಆಚಾರ್ಯ ಏನು ಬರೀತಾರೆ ಅದು ಎಷ್ಟು ಪರ್ಫೆಕ್ಟ್ ಅಂದ್ರೆ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಯೋಚನೆ ಮಾಡಿದಷ್ಟು ಪರ್ಫೆಕ್ಷನ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಇದು ಅವ್ರ ವೈಶಿಷ್ಟ್ಯ. ಈ ಪೇಂಟ್ ಹಚ್ಕೊಂಡಿರ್ತಾರೆ ಮುಖಕ್ಕೆ, ತೊಳೆದು ಬಿಟ್ರೆ ಏನಾಗತ್ತೆ, ಅದು ಹೋಗ್ಬಿಡತ್ತೆ. ನ್ಯಾಚುರಲ್ ಕಪ್ ಹತ್ತಿರುತ್ತೆ, ತೆಗೆದ್ರೆ ಬಡಿದ್ರೆ ಒಳ್ಳೆ ಕಲರ್ ಕಾಣುತ್ತೆ. ಆ ಟೈಪ್ ನಾವು ನೋಡಿ ಎಷ್ಟು ಅರ್ಥ ಮಾಡ್ಕೋತೇವೋ ಅಷ್ಟಾದ್ರೂ ಇದು ಜಾಸ್ತಿ. ಹೌದು, ಮುಂದೆ ಹೇಳ್ತಾರೆ. ನಾಳೆ ದಿವಸ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಬರುತ್ತೆ. ನಾಳೆ ದಿವಸ ಏನು ಎಂತ ಅದೆಲ್ಲ ಹೇಳ್ತಾರೆ. ಇದು ಓದ್ದೆ ಹೋದ್ರೆ ದ್ರೌಪದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬರೋದೇ ಇಲ್ಲ.